ಯಾವುದೇ ಒಂದು ದೇಶ ಹೇಗೆ ಮುಂದುವರಿಯುತ್ತೆ? ದೊಡ್ಡ ದೊಡ್ಡ ಬಿಲ್ಡಿಂಗ್ ಇಂದನ, ಜಗಮಗ ಅನ್ನೋ ಸ್ಟ್ರೀಟ್ಸ್ ಇಂದನ, ಅಥವಾ ವರ್ಲ್ಡ್ ಕ್ಲಾಸ್ ಏರ್ಪೋರ್ಟ್ಸ್ ಇಂದನ? ಖಂಡಿತ ಇದೆಲ್ಲದೂ ಬೇಕೇ ಬೇಕು. ಆದರೆ ನಿಜವಾದ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಒಬ್ಬ ಸಾಮಾನ್ಯ ವ್ಯಕ್ತಿ ಕನಸು ಕಂಡಾಗ ಹಗಲು ರಾತ್ರಿ ಒಂದು ಮಾಡಿ ಆ ಕನಸನ್ನ ನನಸು ಮಾಡೋದಕ್ಕೆ ಹೊಡೆದಾಡ್ತಾನೆ. ಅದರಿಂದ ಅವನೊಬ್ಬಂದೇ ಅಲ್ಲ, ಅವನ ಸುತ್ತಮುತ್ತ ಇರುವ ಎಷ್ಟೋ ಲಕ್ಷ ಜನರ ಜೀವನ ಬದಲಾಗುತ್ತೆ. ಒಂದು ಸಣ್ಣ ಐಡಿಯಾ ಗ್ಲೋಬಲ್ ಬಿಸ್ನೆಸ್ ಮಾಡಬಹುದು ಅನ್ನೋ ಕನಸು ಕಂಡಾಗ ಆ ದೇಶ ಮುಂದುವರಿಯುತ್ತೆ. ಇವತ್ತು ಭಾರತದ ಮೂಲೆ ಮೂಲೆಯಲ್ಲಿ ಇದನ್ನೇ ಕಾಣ್ತಾ ಇದ್ದೀವಿ. ಈ ಒಂದು ಯೋಚನೆ ಪ್ರಪಂಚದಲ್ಲಿ ನಮ್ಮನ್ನ 3ನೇ ಅತಿ ದೊಡ್ಡ ಸ್ಟಾರ್ಟ್ಅಪ್ ಇಕೋಸಿಸ್ಟಮ್ ಆಗಿ ಮಾಡಿದೆ. ಮತ್ತು ಈ ಒಂದು ಬೆಂಕಿಯಲ್ಲಿ ತಯಾರಾಗಿದೆ ಈ ಒಂದು ಭಾರತದ ಅತಿ ದೊಡ್ಡ ಸ್ಟಾರ್ಟ್ಅಪ್ ವೇದಿಕೆ, ಐಡಿಯಾ ಬಾಸ್. ಐಡಿಯಾ ನಿಮ್ದು, ದುಡ್ಡು ನಮ್ದು. ಸ್ಟಾರ್ಟ್ಅಪ್ ಬ್ಯಾಂಕಿಂಗ್ ಪಾರ್ಟ್ನರ್ IDFC ಫಸ್ಟ್ ಬ್ಯಾಂಕ್, ಅಫಿಷಿಯಲ್ ಎಂಟರ್ಟೈನ್ಮೆಂಟ್ ಪಾರ್ಟ್ನರ್ ಮಿರ್ಚಿ ಅಂಡ್ ಗಾನಾ. ಮತ್ತು ನಮ್ಮ IDFC ಫಸ್ಟ್ ಬ್ಯಾಂಕ್ ನ ಖಜಾನೆಯಲ್ಲಿರೋದು ಬರೋಬ್ಬರಿ 100 ಕೋಟಿ ರೂಪಾಯಿ. ಯಾರ ಐಡಿಯಾದಲ್ಲಿ ದಮ್ಮಿದೆಯೋ ಅವರು ಇದರಿಂದ ದುಡ್ಡನ್ನು ತಗೊಂಡು ಹೋಗ್ತಾರೆ ಮತ್ತು ಆಗ್ತಾರೆ ಭಾರತದ ಮುಂದಿನ ಯೂನಿಕಾರ್ನ್. ಬನ್ನಿ ಹಾಗಾದ್ರೆ ಕರೆಯೋಣ ನಮ್ಮ ಇನ್ವೆಸ್ಟಿಂಗ್ ಟೈಟನ್ಸ್ನ. ಪ್ಲೀಸ್ ವೆಲ್ಕಮ್ ದೇಶದ ಮೊಟ್ಟ ಮೊದಲ ಆರ್ಗನೈಸ್ ಶೂ ಮ್ಯಾನುಫ್ಯಾಕ್ಚರರ್, ಲಿಬರ್ಟಿ ಶೂಸ್ ನ ಮಾರ್ಕೆಟಿಂಗ್ ಮ್ಯಾವ್ರಿಕ್ ಅನುಪಮ್ ಬನ್ಸಲ್ ಅವ್ರನ್ನ. ಸ್ವಾಗತ ಮಾಡಿ ಅವಾರ್ಡ್ ವಿನ್ನಿಂಗ್ ಜರ್ನಲಿಸ್ಟ್ ಮತ್ತು ಆಂಟರ್ಪ್ರನರ್, ಶಿ ದ ಪೀಪಲ್ ಮತ್ತು ಗಾಯತ್ರಿಯ ಫೌಂಡರ್ ಶೈಲಿ ಚೋಪ್ರಾ ಅವ್ರನ್ನ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಇಂದೋರಿಂದ ಅಮೆರಿಕವರೆಗೂ ವ್ಯವಹಾರ ಬೆಳೆಸಿದ ಸೀರಿಯಲ್ ಇನ್ವೆಸ್ಟರ್, VC ಫ್ರಮ್ ವಾಷಿಂಗ್ಟನ್ DC, ಸಂದೇಶ್ ಶಾರದಾ ಅವ್ರನ್ನ. ಎಷ್ಟೋ ಪುರಾತನವಾದ ನಮ್ಮ ಆಯುರ್ವೇದ ಜ್ಞಾನವನ್ನ ಮಾಡರ್ನ್ ಟೆಕ್ನಾಲಜಿಯೊಂದಿಗೆ ಬೆರೆಸಿ ಮನೆ ಮನೆಗೆ ತಲುಪಿಸಿದಂತಹ ಯಂಗ್ ಆಂಟರ್ಪ್ರನರ್ಸ್ ನ ಫೇವರೇಟ್ ಅರ್ಜುನ್ ವೈದ್ಯ. ಟೈಟನ್ಸ್ ಯಾವುದೇ ಒಂದು ಸ್ಟಾರ್ಟ್ಅಪ್ ನಲ್ಲಿ ದುಡ್ಡು ಹಾಕೋದಕ್ಕೂ ಮುಂಚೆ ನೀವೇನ್ ನೋಡ್ತೀರಾ? ಇದೆ ಅಲ್ವಾ ಮಾರ್ಕೆಟ್ ನಲ್ಲಿ ಅದಕ್ಕೆ ಎಷ್ಟು ಡಿಮ್ಯಾಂಡ್ ಇದೆ ಅಥವಾ ಇಲ್ಲ ಅಂತ. ಇದೇ ಕಾರಣಕ್ಕೋಸ್ಕರ ನಮ್ಮ ಹತ್ರ ನಮ್ಮದೇ ಆದಂತ ಮಾರ್ಕೆಟ್ ಇದೆ. ಇದರಲ್ಲಿ ಸ್ಟೂಡೆಂಟ್ಸು ಇದ್ದಾರೆ, ಮತ್ತೆ ಮುಂದಿನ ದಿನಗಳಲ್ಲಿ ಆಂಟರ್ಪ್ರನರ್ ಆಗುವಂತವರು ಇದ್ದಾರೆ. ಇಲ್ಲಿ ನಡೆಯುವಂತಹ ಪ್ರತಿ ಪಿಚ್ಗೆ ನಮ್ಮ ಈ ಆಡಿಯನ್ಸ್ ಅವರ ವೋಟಿಂಗ್ ಮೀಟರ್ ನಿಂದ ವೋಟ್ ಮಾಡಿ ಅವರಿಗೆ ಇದರಲ್ಲಿ ಆಸಕ್ತಿ ಇದೆಯೋ ಇಲ್ವೋ ಅಂತ ತಿಳಿಸಿಕೊಡ್ತಾರೆ. ಟೈಟನ್ಸ್ ಅಕಸ್ಮಾತ್ ನಿಮ್ಗೆ ಯಾವ್ದಾದ್ರು ಪಿಚ್ ತುಂಬಾ ಇಷ್ಟ ಆಗಿ ಅದರಲ್ಲಿ ನೀವು ಒಬ್ಬರೇ ಇನ್ವೆಸ್ಟ್ ಮಾಡಬೇಕು ಅನ್ನೋದಾದ್ರೆ ನೀವು ನಿಮ್ಮ ಪಕ್ಕದಲ್ಲಿ ಇಟ್ಟಿರುವಂತಹ ಬ್ಲಾಕ್ ಬಜರ್ ನ ಒತ್ತಬಹುದು. ಅಕಸ್ಮಾತ್ ಯಾವ್ದಾದ್ರು ಪಿಚ್ಗೆ ನೀವು ಇದನ್ನು ಒತ್ತಿದ್ದೆ ಆದಲ್ಲಿ ಮಿಕ್ಕ ಟೈಟನ್ಸ್ ಎಲ್ಲ ಬ್ಲಾಕ್ ಆಗ್ತಾರೆ. ನೀವು ಒಬ್ಬರೇ ಅದರಲ್ಲಿ ಇನ್ವೆಸ್ಟ್ ಮಾಡಬಹುದು. ಆದ್ರೆ ಬಜರ್ ಒತ್ತದ ಮೇಲೆ ನೀವೇನಾದ್ರೂ ಇನ್ವೆಸ್ಟ್ ಮಾಡ್ಲಿಲ್ಲ ಅಂದ್ರೆ ಈ ಅವಕಾಶ ಹೋಗುತ್ತೆ ಇನ್ನೊಬ್ಬ ಟೈಟನ್ಗೆ. ಮತ್ತೆ ನೀವು ಈ ಬ್ಲಾಕ್ ಬಜರ್ ನ ಮತ್ತೆ ಬಳಸೋ ಹಾಗೆ ಇಲ್ಲ. ಟೈಟನ್ಸ್ ನೀವು ತಯಾರಿದ್ದೀರಾ ನಮ್ಮ ಮೊದಲನೇ ಐಡಿಯಾ ಬಾಸ್ ನ ಮೀಟ್ ಮಾಡೋದಕ್ಕೆ? ಹಾಗಾದ್ರೆ ಕರೆಯೋಣ ಮೊದಲನೇ ಐಡಿಯಾ ಬಾಸ್ ನ. ಅವರು ನಿಮ್ಮ ವಸ್ತುಗಳನ್ನ ಮೊದಲಿದ್ದಕ್ಕಿಂತ ಚೆನ್ನಾಗಿ ಮಾಡ್ತಾರೆ. ಉದಯ್ಪುರ್ ಮತ್ತೆ ರಾಜಸ್ಥಾನ್ ಇಂದ ಪಿಯೂಷ್ ಜೈನ್ ಮತ್ತೆ ಡಾಕ್ಟರ್ ಪ್ರಶಾಂತ್ ಅಗರ್ವಾಲ್ ಅವ್ರನ್ನ. ವೆಲ್ಕಮ್ ವೆಲ್ಕಮ್ ಟು ಐಡಿಯಾ ಬಾಸ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ವೇದಿಕೆ ಮೇಲೆ ಬಂದು ನಿಮ್ಗೆ ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ. ಟಾಪ್ ಆಫ್ ದಿ ವರ್ಲ್ಡ್. ಹಾಗಾದ್ರೆ ನೀವು ನಿಮ್ಮ ಪಿಚ್ಗೆ ರೆಡಿ ಇದ್ದೀರಾ? Definitely. ಗುಡ್ ಲಕ್. ಥ್ಯಾಂಕ್ ಯು. ಹಲೋ ಟೈಟನ್ಸ್, ನಾವು ನಮ್ಮ ಪ್ರಾಡಕ್ಟ್ ನ ನಿಮ್ಗೋಸ್ಕರ ತಗೊಂಡು ಬರ್ತಾನೆ ಇದ್ವಿ. ಏನೋ ಅಚಾನಕ್ ಆಗಿ ಸೋಷಿಯಲ್ ಮೀಡಿಯಾ ಅನ್ನೋ ಸಮುದ್ರದಲ್ಲಿ ಬಿದ್ದೋದ್ವಿ. ನಾವ್ ಹೇಳಿದ್ವಿ, ಹೇ ಸೋಷಿಯಲ್ ಮೀಡಿಯಾ ದೇವತೆ, ನಮಗೆ ನಮ್ಮ ಪ್ರಾಡಕ್ಟ್ ನ ವಾಪಸ್ ಕೊಟ್ಬಿಡು, ಐಡಿಯಾ ಬಾಸ್ಗೆ ತಗೊಂಡು ಹೋಗ್ಬೇಕು ಅಂತ. ತುಂಬಾ ಸಮಯದ ನಂತರ ಈ ಧ್ವನಿ ಬಂತು, ತಗೊಳ್ಳಿ ಇದೇ ನಿಮ್ ಪ್ರಾಡಕ್ಟ್. 100% ಹರ್ಬಲ್ ಓವರ್ ನೈಟ್ ಗ್ಲೋ ನ ಆಶ್ವಾಸನೆ, 2ಕ್ಕೆ 4 ಫ್ರೀ. ನೋ ಸೋಷಿಯಲ್ ಮೀಡಿಯಾ ದೇವತೆ, ಇದಂತೂ ನಮ್ ಪ್ರಾಡಕ್ಟ್ ಅಲ್ವೇ ಅಲ್ಲ. ಈ ಬ್ಲೀಚಿಂಗ್ ಏಜೆಂಟ್ಸ್ ಇರೋ ಸೈಂಟಿಫಿಕ್ ಪ್ರೂಫ್ ಇಲ್ದೆ ಏನೇನೋ ಕ್ಲೈಮ್ ಮಾಡ್ತಾ ಇರ್ತಾರೆ. ಹಾಗಿದ್ರೆ ಇದ್ ನಿಮ್ ಪ್ರಾಡಕ್ಟಾ? ಸ್ಪೆಷಲ್ ಫಾರೆನ್ ಸೀರಮ್. ಇಲ್ಲ ಸೋಷಿಯಲ್ ಮೀಡಿಯಾ ದೇವತೆ, ಈ ಸ್ವಿಟ್ಜರ್ಲ್ಯಾಂಡ್, ಕೊರಿಯಾ ಪ್ರಾಡಕ್ಟ್ಸ್ ಎಲ್ಲ ಏನಿದೆ ಅದು ಅಲ್ಲಿಯ ಕೋಲ್ಡ್ ಕ್ಲೈಮೇಟ್ ಮತ್ತೆ ಅಲ್ಲಿರೋ ಲೈಟರ್ ಸ್ಕಿನ್ ಟೋನ್ಗೆ ಇದನ್ನ ಮಾಡಿರೋದು. ನಮ್ಮ ದೇಸಿ ಸ್ಕಿನ್ಗೆ ಇದು ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ. ಹಾಗಾದ್ರೆ ಇದ್ ನಿಮ್ ಪ್ರಾಡಕ್ಟಾ? ₹3500. ಅಯ್ಯೋ, ಸ್ಕಿನ್ ಕೇರ್ ಮಾಡಕ್ಕೆ ಲೋನ್ ತಗೊಳ್ಳೋದಕ್ಕಲ್ಲ. ಹಾಗಿದ್ರೆ ಇದು ನಿಮ್ಮ ಪ್ರಾಡಕ್ಟಾ? ಹೌದು ಸೋಷಿಯಲ್ ಮೀಡಿಯಾ ದೇವತೆ, ಥ್ಯಾಂಕ್ ಯು. ಇದೇ ನಮ್ಮ ಪ್ರಾಡಕ್ಟ್. ಹಲೋ ಟೈಟನ್ಸ್, ನಾನು ಡಾಕ್ಟರ್ ಪ್ರಶಾಂತ್ ಅಗರ್ವಾಲ್ ಹಾಗೂ ನಾನು ಪಿಯೂಷ್ ಜೈನ್. ಮತ್ತೆ ನಾವು ಫೌಂಡರ್ಸ್ ಆಗಿರೋದು ಸ್ಕಿನ್ ಇನ್ಸ್ಪೈರ್ಸ್ಗೆ. ನಮ್ ಸ್ಕಿನ್ ಇನ್ಸ್ಪೈರ್ಡ್ ಇಂಡಿಯನ್ ಸ್ಕಿನ್ ಟೈಪ್ ಮಾಡಿರೋ ಒಂದು ಸ್ಕಿನ್ ಕೇರ್ ರೇಂಜ್ ಆಗಿದೆ. ಇದು ಸೈನ್ಸ್ ಬ್ಯಾಕ್ಡ್ ಆಗಿದೆ.
ವರ್ಲ್ಡ್ ಕ್ಲಾಸ್ ಪ್ಯಾಕೇಜಿಂಗ್ ಅಲ್ಲಿ ಬರುತ್ತೆ. 100ಕ್ಕಿಂತ ಜಾಸ್ತಿ ಎಕ್ಸ್ಪರ್ಟ್ಸ್ಗಳು ಸಪೋರ್ಟ್ ಅಂಡ್ ರೆಕಮೆಂಡ್ ಮಾಡ್ತಾರೆ. ಅಂಡ್ ಇದನ್ನ ರೆಡಿ ಮಾಡಿದ್ದಾರೆ ಇಂಡಿಯಾದ ಲೀಡಿಂಗ್ ಡರ್ಮಟಾಲಜಿಸ್ಟ್ ಡಾಕ್ಟರ್ ಪ್ರಶಾಂತ್. ಅವರು ನಮ್ಮ ಭಾವ ಆಗ್ಬೇಕು. ಟೈಟನ್ಸ್ ಇವತ್ತಿನ ಸ್ಮಾರ್ಟ್ ಕನ್ಸ್ಯೂಮರ್ಸ್ ಏನಪ್ಪಾ ಅಂದ್ರೆ ಒಳ್ಳೆ ಪ್ರಾಡಕ್ಟ್ಸ್ ನೇ ಬಯಸೋದು. ಅದು ಸ್ಕಿನ್ ಟ್ರಾನ್ಸ್ಫಾರ್ಮೇಟಿವ್ ಆಗಿರ್ಬೇಕು, ಜೊತೆನಲ್ಲಿ ಸೇಫ್ ಆಗೂ ಇರಬೇಕು. ಆ ಬ್ರಾಂಚ್ ಹೇಗಿರ್ಬೇಕಪ್ಪ ಅಂತಂದ್ರೆ ಅದ್ರ ಮೇಲೆ ನಂಬಿಕೆ ಇರಬೇಕು. ನಾನು ಪಿಯೂಷ್ಗೆ ಹೇಳ್ದೆ, ಯಾಕೆ ನಾವು ಈ ಸೋಷಿಯಲ್ ಮೀಡಿಯಾ ಕುಸ್ತಿಯಿಂದ ಹೊರಗಡೆ ಬಂದು ನಾವು ಒಂದು ಒಳ್ಳೆ ಪ್ರಾಡಕ್ಟ್ ಅನ್ನ ರೆಡಿ ಮಾಡೋಣ. ಅದರಲ್ಲಿ ಬರೀ ಪ್ರೀಮಿಯರ್ ಇಂಗ್ರೀಡಿಯೆಂಟ್ಸ್ ಅಲ್ಲದೆ ವ್ಯಾಲ್ಯೂ ಫಾರ್ ಮನಿ ಕೂಡ ಆಗಿರ್ಬೇಕು. ಹಾಗಾಗಿ ಭಾವ ಏನ್ ಹೇಳ್ತಾರೋ ನಾನು ಅದನ್ನೇ ಮಾಡೋದು. ಸೊ ಟೈಟನ್ಸ್, ಈ ಜೋಡಿ ಈಗಾಗಲೇ ಹಿಂದಿನ 1.5 ವರ್ಷದಲ್ಲಿ 2 ಲಕ್ಷಕ್ಕಿಂತ ಹೆಚ್ಚಿನ ಪ್ರಾಡಕ್ಟ್ಸ್ ನ ಸೇಲ್ ಮಾಡಿ 4.7 ಔಟ್ ಆಫ್ 5 ರೇಟಿಂಗ್ಸ್ ನ ಪಡ್ಕೊಂಡಿದ್ದಾರೆ ಕನ್ಸ್ಯೂಮರ್ಸ್ ಇಂದ. ಇದು ಮಾತ್ರ ಅಲ್ಲ, ನಾವು ಕನ್ಸ್ಯೂಮರ್ಸ್ ನ ಒಂದು ಸ್ಟ್ರಾಂಗ್ ಕಮ್ಯುನಿಟಿನ ರೆಡಿ ಮಾಡಿದೀವಿ. ಅದರಲ್ಲಿ ಇಂಡಿಯಾದ ದೊಡ್ಡ ದೊಡ್ಡ ಡರ್ಮಟಾಲಜಿಸ್ಟ್ ಸ್ಕಿನ್ ಕೇರ್ ನ ಬಗ್ಗೆ ಎಜುಕೇಟ್ ಮಾಡ್ತಾರೆ. ಟೈಟನ್ಸ್, ಈಗಿನ ಜನರೇಷನ್ ಅಲ್ಲಿ ಸ್ಕಿನ್ ಕೇರ್ ಹೆಸರಲ್ಲಿ ಮಾರ್ತಿರೋದು ಬರೀ ಸುಳ್ಳು ಪ್ರಾಮಿಸ್ಗಳು. ಈ ಸ್ಕಿನ್ ಇನ್ಸ್ಪೈರ್ಡ್ ಪ್ರಯತ್ನ ಪಡ್ತಿದೆ ಈ ಥಾಟ್ ಅನ್ನ ಬದಲಾಯಿಸೋದಕ್ಕೆ. ಯಾಕಂದ್ರೆ ಒಳ್ಳೆತನ ಬರೀ ಸ್ಕಿನ್ ಅಲ್ಲಿ ಅಲ್ಲ, ಆ ಇಂಗ್ರೀಡಿಯೆಂಟ್ಸ್ ಅಲ್ಲೂ ಇರುತ್ತೆ. ಅವು ಸ್ಕಿನ್ ಟೈಪ್ ಮತ್ತೆ ಆ ಸ್ಕಿನ್ ಟೋನ್ ಹೆಲ್ದಿ ಆಗಿ ಇಡಬೇಕು. ನೀವು ಈ ಸ್ಕಿನ್ ಇನ್ಸ್ಪೈರ್ಡ್ ಜರ್ನಿನ ಇನ್ನೂ ಇನ್ಸ್ಪೈರ್ ಮಾಡೋದಕ್ಕೆ ನೀವೆಲ್ಲರೂ ನಮಗೆ ಸಪೋರ್ಟ್ ಮಾಡ್ತೀರಾ? ನಮ್ಮ ಆಸ್ಕ್ ಬಂದು 1.25 ಕೋಟಿ ವಿತ್ 1% ಈಕ್ವಿಟಿ. ನೀವು ನಮ್ಮ ಜೊತೆ ಈ ಡೀಲಲ್ಲಿ ಕೈ ಜೋಡಿಸ್ತೀರಾ? ಥ್ಯಾಂಕ್ ಯು. ಪಿಯೂಷ್, ಪ್ರಶಾಂತ್, ನಿಮ್ಮ ಈ ಒಂದು ಪಿಚ್ ನಿಜವಾಗ್ಲೂ ಇನ್ಸ್ಪೈರಿಂಗ್ ಆಗಿತ್ತು. ಥ್ಯಾಂಕ್ ಯು. ನಿಮ್ಮ ಸ್ಟಾರ್ಟ್ಅಪ್ ಜರ್ನಿಯ ಕಥೆ ಕೂಡ ಅಷ್ಟೇ ಇನ್ಸ್ಪೈರಿಂಗ್ ಆಗಿದೆ. ಶುರುವಾಗಿದ್ದಾದ್ರೂ ಹೇಗೆ? ಶುರುವಾಗಿ 20 ವರ್ಷಗಳೇ ಕಳೆದು ಹೋಗಿದೆ. ನಾವಿಬ್ರು ಕಾಲೇಜಲ್ಲಿ ಓದ್ತಾ ಇದ್ವಿ. ಮತ್ತೆ ಅಹಮದಾಬಾದ್ ರೈಲ್ವೆ ಸ್ಟೇಷನ್ ಅಲ್ಲಿ ನಾನು ಮಣಿಪಾಲ್ ಟಿ ಶರ್ಟ್ ಹಾಕೊಂಡು ನಿಂತ್ಕೊಂಡಿದ್ದೆ. ಆಗ ಒಬ್ಬ ಯಂಗ್ ಜೆಂಟ್ಲ್ಮನ್ ನನ್ನ ಹತ್ರ ಬಂದು ಹೇಳ್ತಾರೆ, ನನ್ನ ಟಿಕೆಟ್ ಕನ್ಫರ್ಮ್ ಆಗಿಲ್ಲ ಅಂತ. ಅದಕ್ಕೆ ನಾನು ಹೇಳಿದೆ, ನಂದು ಆಗಿಲ್ಲ, ಬಾ ಜೊತೆಗೆ ಹೋಗೋಣ, ಏನಾಗುತ್ತೆ ನೋಡೋಣ ಅಂತ. ಅದೇನೋ ಹೇಳ್ತಾರಲ್ಲ, ಲವ್ ಎಟ್ ಫಸ್ಟ್ ಸೈಟ್ ಅಂತ. ಅದು ನಮ್ಮಿಬ್ಬರ ಮಧ್ಯೆ ಆಗಿತ್ತು, ಭಾವ ಭಾಮೈದನಾಗಿ. ಆಮೇಲೆ ಇವರೇ ನನಗೆ ಭಾವ ಆಗಿ ಬಂದ್ರು. ಇವರು ನನಗೆ ಎಷ್ಟು ಇಷ್ಟ ಆದ್ರಂದ್ರೆ ನಾನು ಇವ್ರ ಬಗ್ಗೆ ನಮ್ಮ ಮನೆಯವ್ರ ಹತ್ರ ಮಾತಾಡ್ದೆ. ಅಂದ್ರೆ ಇಷ್ಟೊಂದು ಒಳ್ಳೆ ವಿಚಾರ, ವ್ಯಕ್ತಿತ್ವ ಇರುವಂತ ಸರ್ವಗುಣ ಸಂಪನ್ನ ಜೆಂಟ್ಲ್ಮೆನ್ ಸಿಕ್ಕಿದ್ರು ಟ್ರೈನಲ್ಲಿ ಅಂತ. ಅಂಡ್ ಇಟ್ ವಾಸ್ ಜಸ್ಟ್ ಇನ್ 24 hours. ಸಂಜೆ ನಾನು ಹಾಸ್ಟೆಲ್ಗೆ ಹೋಗೋಷ್ಟ್ರೊಳಗಡೆ ಮನೆಯಲ್ಲಿ ಉದಯ್ಪುರಲ್ಲಿ ಸಂಬಂಧನ ಕೇಳ್ಕೊಂಡು ಮನೆಗೆ ಬಂದ್ಬಿಟ್ಟಿದ್ರು. ಮಲ್ಟಿಪಲ್ ಸ್ಟಾರ್ಟ್ಅಪ್ಸ್ ನ ಲಾಂಚ್ ಮಾಡಿದೀರಾ? ಮನೆಯವರು ಯಾವತ್ತೂ ನಿಮ್ಗೆ ಅಡ್ಡಿನೇ ಮಾಡ್ಲಿಲ್ವಾ ಈ ಸಂಬಂಧನ ಮುಂದೆ ಇನ್ನೂ ಗಟ್ಟಿ ಮಾಡ್ಕೊಳ್ಳೋಣ ಅಂತ? ನಾವು ಉಲ್ಟಾ ನೋಡಿದೀವಿ. ಪ್ರತೀಕ್, ಇದು ನಡೆದ್ರೆ ತುಂಬಾ ಚೆನ್ನಾಗಿ ನಡೆಯುತ್ತೆ. ನನಗೆ ನೆನಪಿದೆ, ನಾನು ಕಂಪನಿ ಸ್ಟಾರ್ಟ್ ಮಾಡಿದಾಗ ಚೆನ್ನಾಗಿ ನಡೀತಾ ಇರಲಿಲ್ಲ. ಐ ಕನ್ವಿನ್ಸ್ಡ್ ಮೈ ಗರ್ಲ್ ಫ್ರೆಂಡ್, ದೆನ್ ಶಿ ಬಿಕೇಮ್ ಮೈ ಫಿಯಾನ್ಸೆ, ದೆನ್ ಮೈ ವೈಫ್ ಟು ಜಾಯಿನ್ ದ ಬಿಸ್ನೆಸ್. ಯಾವಾಗ ಫ್ಯಾಮಿಲಿ ಮೆಂಬರ್ಗಳು ಒಟ್ಟಿಗೆ ಕೆಲಸ ಮಾಡ್ತಾರೋ ಅಂಡ್ ಒಂದು ವಿಷನ್ ಅಲ್ಲಿ ಎಲ್ಲರೂ ಫೋಕಸ್ ಮಾಡಿದಾಗ ಇಟ್ಸ್ ವೆರಿ ಪವರ್ಫುಲ್. ವಾ, ಅಂದ್ರೆ ಇಂಥ 2 ಮನಸ್ಸು ಮತ್ತೆ ಮೆದುಳುಗಳು ಸೇರೋದು ಒಂದು ಬಿಸ್ನೆಸ್ಗೆ ತುಂಬಾನೇ ಮುಖ್ಯ ಆಗುತ್ತೆ. ಹಾಗಾದ್ರೆ ಬಿಸ್ನೆಸ್ ವಿಚಾರನ ನಾನು ಟೈಟನ್ಸ್ಗೆ ಬಿಡ್ತೀನಿ. ಸರಿ ಸರ್. ಮತ್ತೆ ನಿಮಗೂ ಕೂಡ ಇಲ್ಲಿಂದ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಸಿಗ್ಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ನಾವು ಬಿಸ್ನೆಸ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಾವು ನಮ್ಮ ಪ್ರಾಡಕ್ಟ್ಸ್ ಅನ್ನ ನಾವು ಜಡ್ಜಸ್ಗೆ ಮತ್ತೆ ನಿಮ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು ಅಂತ ಇದೀವಿ. ಮತ್ತೆ ನೀವು ಅದ್ರದ್ದು sure. ಫೀಲ್ ನೋಡಬಹುದು. ನನಗೆ ತುಂಬಾ ಇಷ್ಟ ಆಯ್ತು. ನನ್ನ ವೈಫ್ ಕೂಡ ಉದಯ್ಪುರದವಳೆ. ಮತ್ ನಂದು ತುಂಬಾ ಒಳ್ಳೆ ಕನೆಕ್ಷನ್ ಇದೆ. ಇವರು ಭಾವ ಭಾಮೈದ ಅಂದಿದ ತಕ್ಷಣ ಉದಯ್ಪುರ್ನ ಪೂರೆನಲ್ಲಿ ನಾನು ಹೋದಾಗೆಲ್ಲ ನನ್ನ ಭಾವ ಅಂತಾನೆ ಕರೀತಾರೆ. ಪ್ಲೀಸ್ ತಗೊಳ್ಳಿ. ವೆರಿ ವೆರಿ ಇಂಪ್ರೆಸಿವ್ ಪ್ಯಾಕೇಜಿಂಗ್. ಥ್ಯಾಂಕ್ ಯು ಸರ್. ದ ಫಸ್ಟ್ ಇಂಪ್ರೆಷನ್ ಇಸ್ ವೆರಿ ವೆರಿ ಗುಡ್. ಥ್ಯಾಂಕ್ ಯು ಸರ್. ಸೊ ಸ್ಟ್ರೈಟ್ ಇನ್ ಫ್ರಂಟ್ ಆಫ್ ಮೀ ನಾನು ನಿಮ್ಮ ಸನ್ಸ್ಕ್ರೀನ್ ನ ನೋಡ್ತಾ ಇದ್ದೀನಿ. ಸನ್ಸ್ಕ್ರೀನ್ ಸ್ಪ್ರೇ ಮತ್ತೆ ಅದರಲ್ಲಿ SPF 80+ ಅಂತ ಬರ್ತಿದೆ. ನಾನು ವೆರಿ ರೇರ್ಲಿ 80+ ನ ನೋಡಿದ್ದೀನಿ ನನ್ನ ಲೈಫಲ್ಲಿ. 50 ಮತ್ತೆ 80 ಮಧ್ಯೆ ಏನು ವ್ಯತ್ಯಾಸ ಇದೆ? 50 ಮತ್ತೆ 80 ಮಧ್ಯೆ ಇರೋದು ಒಂದೇ ವ್ಯತ್ಯಾಸ, 2% ಇದೆ ಆಲ್ಮೋಸ್ಟ್. ಯಾಕಂದ್ರೆ 50 SPF ಏನಿದೆಯಲ್ಲ 97 to 98 ಅಲ್ಟ್ರಾ ವಾಲೆಟ್ ಬಿ ನ ಬ್ಲಾಕ್ ಮಾಡುತ್ತೆ. ಮತ್ತೆ ಅದು 80+ ಏನಿದೆಯಲ್ಲ ಅದು ಹೆಚ್ಚು ಕಮ್ಮಿ 99 to 99.5 ತನಕ ಅಲ್ಟ್ರಾ ವಾಲೆಟ್ ಅಂತ ಕರಿತೀವಿ. ಸೊ ಬೇಸಿಕಲಿ ನಾವು ಇದನ್ನ ತಗೊಂಡು ಬಂದಿದ್ದು 2 ತಿಂಗಳ ಮುಂಚೆ. ಇಟ್ ಈಸ್ ಆಲ್ರೆಡಿ ಅಮಾಂಗ್ ದಿ ಟಾಪ್ 2 ಸನ್ಸ್ಕ್ರೀನ್ ಸ್ಪ್ರೇಸ್ ಇನ್ ಇಂಡಿಯಾ. ನಿಮ್ಮ ಪ್ರಾಡಕ್ಟ್ ರೇಂಜ್ ಬೇರೆ ಎಲ್ಲದಕ್ಕಿಂತ ಹೇಗೆ ಡಿಫ್ರೆಂಟ್? ನಿಮ್ಮ ಪ್ರಾಡಕ್ಟ್ಸ್ ಅಲ್ಲಿ ಎಂಥ ಮ್ಯಾಜಿಕ್ ಇದೆ? ಪ್ರಾಡಕ್ಟ್ ಲಾಂಚ್ ಮಾಡೋದಕ್ಕಿಂತ ಮುಂಚೆ ನಾವು ಅದನ್ನ ರಿಯಲ್ ಸಬ್ಜೆಕ್ಟ್ಸ್ ಮೇಲೆ ಟೆಸ್ಟ್ ಮಾಡ್ತೀವಿ. ಯಾವ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ಸ್ ನಾವು ಹೇಳ್ತೀವಲ್ಲ ರೆಟಿನಾಲ್ ಅಂತ, ಮತ್ತೆ ನಾವು ಆಂಟಿ ಏಜಿಂಗ್ ಬಗ್ಗೆ ಮಾತಾಡ್ತೀವಿ. ಈ ಟೈಮ್ ಪೀರಿಯಡ್ ಅಲ್ಲಿ ತುಂಬಾ ರಿಕ್ವೈರ್ಮೆಂಟ್ ಇದೆ. 2 ದಿನ 3 ದಿನ ಟೆಸ್ಟಿಂಗ್ ಅಲ್ಲ, ಅದು 60 days to 90 days ರಿಕ್ವೈರ್ಮೆಂಟ್ ಇದೆ. ಅಂದ್ರೆ ನಾವು ಅದನ್ನ ಟೆಸ್ಟಿಂಗ್ ಮಾಡ್ತೀವಿ. ಮತ್ತೆ ಆ ಸೇಫ್ಟಿ ಅಕ್ಕಪಕ್ಕನು ನಮ್ಮ ಪ್ರಾಡಕ್ಟ್ ತಲುಪಲೇ ಇಲ್ಲ ಅಂದ್ರೆ ನಾವು ಅದನ್ನ ಲಾಂಚ್ ಮಾಡೋದೇ ಇಲ್ಲ. ನಿಮ್ಮ ಪ್ರಾಡಕ್ಟ್ಸು ತುಂಬಾ ವುಮೆನ್ ಸೆಂಟ್ರಿಕ್ ಆಗಿದೆಯಾ?
ಯಾಕೆಂದ್ರೆ ಇಂಡಿಯಾ ಒಳಗಡೆ ಮೆನ್ ವುಮೆನ್ ನ ಪಾಪ್ಯುಲೇಷನ್ ತುಂಬಾ ಸಿಮಿಲರ್ ಆಗಿದೆ. ಸರ್ ನಮ್ಮ ಬ್ರ್ಯಾಂಡ್ ನ ಕೋರ್ ಇದೆ ಡರ್ಮಾ. ಮತ್ತೆ ಡರ್ಮಾ ಸೈಜ್ ಏನ್ ಹೇಳುತ್ತೋ ನಾವು ಅದನ್ನೇ ಮಾಡ್ತೀವಿ. ಬೇಸಿಕಲಿ ಐಡಿಯಾ ಏನು ಅಂತಂದ್ರೆ ಸ್ಕಿನ್ ಕೇರ್ ಸ್ಕಿನ್ ಟೈಪ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ಕಿನ್ ಟೈಪ್. ಅಂಡ್ ನಾಟ್ ಜೆಂಡರ್. ಬಿಕಾಸ್ ಮೆನ್ ಅಂಡ್ ವುಮನ್ ಸ್ಕಿನ್ ಕೇರ್ ಪ್ರಾಡಕ್ಟ್ ನೋಡಿದ್ರೆ ಇಂಗ್ರೀಡಿಯೆಂಟ್ ಸೇಮೇ ಇರುತ್ತೆ, ಬರೀ ಪ್ಯಾಕೇಜಿಂಗ್ ಬ್ಲಾಕ್ ಮಾಡಿರ್ತಾರೆ. ಪಾಕೆಟ್ ಫ್ರೆಂಡ್ಲಿ ಎಷ್ಟು ಜಾಸ್ತಿ ಇದೆ ನಿಮ್ಮ ಪ್ರಾಡಕ್ಟ್ ಮಾಸ್ಕಲ್ಲಿ ಹೋಗೋದಕ್ಕೋಸ್ಕರ? ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ನಮ್ಮ ಪ್ರೈಸ್ ಪಾಯಿಂಟ್ ನಾನು ನಿಮಗೆ ಹೇಳಬೇಕು ಅಂತ ಅನ್ನೋದಾದ್ರೆ ಇಂಡಿಯನ್ D2C ಮಾರ್ಕೆಟ್ ಅಕಾರ್ಡಿಂಗ್ ಅಲ್ಲಿ 30 to 40% ಪ್ರೀಮಿಯಂ ಆಗಿದೆ. ಈಗ ನೀವು ನನಗೆ ನಿಮ್ ನಂಬರ್ಸ್ ಹೇಳಿ. ನಾವು ಕಳೆದ 1 ವರ್ಷದಿಂದ DTC ಮಾರ್ಕೆಟ್ ಮೇಲೆ ಫೋಕಸ್ ಮಾಡ್ತಾ ಇದೀವಿ. ಅದರಿಂದ ನಾವೀಗ ಮಂತ್ಲಿ 1 crore ಹೆಚ್ಚು ಕಮ್ಮಿ MRR ಇದೆ. ವಾಟ್ ಇಸ್ ಇಟ್? ಏನಿದು ಅದ್ಭುತ ಅದ್ಭುತ. ಇವಾಗ ಇಲ್ಲಿ ಏನಾಯ್ತು ಅಂತಂದ್ರೆ ಸರ್, ಇವರು ನಿಮ್ಮನ್ನೆಲ್ಲರನ್ನು ಬ್ಲಾಕ್ ಮಾಡಿದ್ದಾರೆ. ನೀವು ಯಾರು ಈಗ ಇನ್ವೆಸ್ಟ್ಮೆಂಟ್ ಮಾಡೋ ಹಾಗಿಲ್ಲ. ಮೊದಲ ರೈಟ್ ಆಫ್ ರೆಫ್ಯೂಸಲ್ ಶೈಲಿ ಚೋಪ್ರಾ ಹತ್ರ. ಅಕಸ್ಮಾತ್ ಆಗಿ ಶೈಲಿ ಅವರು ಇದಕ್ಕೆ ಇನ್ವೆಸ್ಟ್ ಮಾಡಲಿಲ್ಲ ಅಂದ್ರೆ ಆಗ ಅವಕಾಶ ನಿಮ್ಮೆಲ್ಲರಿಗೂ ಬರುತ್ತೆ. ಬಟ್ ನೀವೆಲ್ಲ ಡಿಸ್ಕಸ್ ಮಾಡ್ಬೋದು. ನೀವು ಮನೇಲಿ ಕೂತ್ಕೊಂಡು ಮಂತ್ಲಿ ಸೇಲ್ಸ್ ಆದ್ಮೇಲೆ ಎಲ್ರಿಗೂ ಪೇಮೆಂಟ್ ಕೊಟ್ಮೇಲೆ ನಿಮ್ಗೆ ನೆಟ್ ಎಷ್ಟು ಉಳಿಯುತ್ತೆ? ಸರ್ ಸದ್ಯಕ್ಕೆ ರಫ್ಲಿ 25 lakh ಮಂತ್ಲಿ ಬರ್ನ್ ಆಗ್ತಾ ಇದೆ. ಬರ್ನ್ ಆಗಿದ್ಯಾ? ಬರ್ನ್ ಆಗಿದೆ. ಎಸ್, ಅದು ಬ್ರ್ಯಾಂಡ್ ಬಿಲ್ಡಿಂಗ್ ಅಲ್ಲಿ ಇನ್ವೆಸ್ಟ್ ಆಗ್ತಾ ಇದೆ. ಬಟ್ 73% ಗ್ರಾಸ್ ಮಾರ್ಜಿನ್ ತಗೊಂಡ್ಮೇಲೂ ಕೂಡ ಬರ್ನ್ ಆಗಿದ್ಯಾ? ಮತ್ತೆ ಅದ್ರ ನಂತರ ನಾವು 100 crores ವ್ಯಾಲ್ಯೂಯೇಷನ್ ಟಾರ್ಗೆಟ್ ಮಾಡ್ತಿದೀವ. ಹಾ, ಸರ್ ಟು ಡಿಫೆಂಡ್ ಯು ಐ ಆಮ್ ಹೆಲ್ಪಿಂಗ್ ಯು. ನೀವು ನಿಮ್ಮ ರಿಪೀಟ್ ರೇಟ್ ನ ಬಗ್ಗೆ ಹೇಳಿ. ಬಿಕಾಸ್ ನಾವು ಇ ಕಾಮರ್ಸ್ ಹೊಂದಿರೋರು ನಾವೇನ್ ಯೋಚನೆ ಮಾಡ್ತಿದೀವಿ ಅಂತಂದ್ರೆ ಮೊದಲನೇ ಕಸ್ಟಮರ್ ತಗೊಳ್ಳೋದು ಅವರಿಗೆ ದುಡ್ಡು ಖರ್ಚು ಮಾಡ್ಬೇಕಾಗುತ್ತೆ. ಹೌದು. ಆ ಕಸ್ಟಮರ್ ಮತ್ತೆ ಬರ್ತಾ ಇರ್ಬೇಕು ಅಲ್ಲಿ ದುಡ್ಡು ಬರುತ್ತೆ. ನಮ್ಮ ರಿಪೀಟ್ ರೇಟ್ ಕೂಡ ತುಂಬಾ ಹೆಲ್ದಿ ಆಗಿದೆ. ನಾವು ಅದನ್ನ 12 months ಬೇಸಿಸ್ ಮೇಲೆ ಚೆಕ್ ಮಾಡಿದ್ರು ನಮ್ಮ ರಿಪೀಟ್ ರೇಟ್ ಈಸ್ ಕ್ಲೋಸ್ ಟು 60%. ನಿಮ್ಮ ರಿಪೀಟ್ ಜಾಸ್ತಿ ಇದ್ರೆ ನಿಮ್ಮ ಕಾಸ್ಟ್ ಆಫ್ ಮಾರ್ಕೆಟಿಂಗ್ ನ ಡ್ರಾಪ್ ಮಾಡಬೇಕಾಗತ್ತೆ. ಹಾ, ಓವರ್ ಅ ಪೀರಿಯಡ್. ಅದರಲ್ಲಿ ಓವರ್ ಅ ಪೀರಿಯಡ್ ತರಬಹುದು. ಸರ್ ಅದು ಇವೆಂಚುಲ್ ಆಗಿ ಡ್ರಾಪ್ ಆಗ್ತಾ ಇದೆ. Over a period ಅಲ್ಲಿ ತರ್ತಾರೆ. ಶೈಲಾ ಅವರೇ, ನೀವು ಅನ್ಕೊಳ್ಳಿ, ಹೋದ್ ತಿಂಗಳ ಬಗ್ಗೆ ಸರ್ ಕ್ವಶನ್ ಮಾಡಿದ್ರು 25 ಲಕ್ಷ ಬರ್ನ್ ಆಗಿದೆ ಅಂತ. ಆದ್ರೆ 1 ವರ್ಷದಿಂದ ನಿಮ್ಮ ರಿಪೀಟ್ ಪರ್ಸೆಂಟೇಜ್ ಜಾಸ್ತಿ ಬರ್ತಿದ್ರೆ ನಿಮ್ಮ ಕಾಸ್ಟ್ ಆಫ್ ಮಾರ್ಕೆಟಿಂಗ್ ನ ಡ್ರಾಪ್ ಮಾಡಬೇಕಾಗತ್ತೆ. ಸರ್ ಕಸ್ಟಮರ್ ಅಕ್ವಿಸಿಷನ್ ಫೇಸ್ ಅಲ್ಲಿ ಇದೆಯಲ್ಲ, ಅದು ಇಷ್ಟು ಇದು ಟೈಮ್ ಅಲ್ಲಿ ಇಷ್ಟು ಇವಾಗ ಸೇಲ್ ಆಗುತ್ತೆ, ಆ ತರ ಎಷ್ಟು ಬರುತ್ತೆ. ನಾವು ಅಗ್ರೆಸಿವ್ ಆಗಿ ಗ್ರೋ ಮಾಡಬೇಕು ಮತ್ತೆ ಎಷ್ಟು ಬ್ರ್ಯಾಂಡ್ ಬಿಲ್ಡಿಂಗ್ ಅಲ್ಲಿ ಇನ್ವೆಸ್ಟ್ ಹೌದು. ಮಾಡಬೇಕು ಅಂತ. ಮತ್ತೆ- ನಾವು ನಿಮ್ಗೆ ಹೆಲ್ಪ್ ಮಾಡ್ತಿದೀವಿ ಅಷ್ಟೇ, ನಿಮ್ಮ ವ್ಯಾಲ್ಯೂಯೇಷನ್ ಕರೆಕ್ಟ್ ಮಾಡೋದಕ್ಕೋಸ್ಕರ. ಮತ್ ನೀವು I agreed. ಕ್ಯಾರಿ sir. ಫಾರ್ವರ್ಡ್ ಆಗ್ತಿದ್ದೀರಾ. ನಮ್ಗೆ ನಿಮ್ದು ಸರಿಯಾದ ವ್ಯಾಲ್ಯೂಯೇಷನ್ ಬರ್ಬೇಕು ಅಂತಿದೆ ಅಷ್ಟೇ. Correct. ನೀವು ಸ್ವಲ್ಪ ಗಮನ ಕೊಡಿ, ತುಂಬಾ ಓವರ್ ಎಕ್ಸೈಟ್ ಆಗಿದ್ದೀರಾ. ಇಲ್ಲ ಹಾಗಲ್ಲ. ಅನುಪಮ ಅವ್ರು ಮರೀತಾ ಇದಾರೆ, ನಾನು ಕೂಡ ಒಬ್ಳು ಫೌಂಡರ್ ಅಂತ. ಸೊ ನನಗೆ ಇವ್ರ ಮೇಲೆ ತುಂಬಾನೇ ಜಾಸ್ತಿ ಎಂಪತಿ ಇದೆ ಈ ಸ್ಟೇಜ್ ಹಾಗಾದ್ರೆ ಮೇಲೆ. ಶೈಲಾ ಅವರೇ, ನೀವು ಆಫರ್ ಕೊಡಿ, ನಾವು ನಿಮ್ ಜೊತೆನೇ ಇದೀವಿ. ಬಿಫೋರ್ ವಿ ಮೂವ್ ಫಾರ್ವರ್ಡ್, ಲೆಟ್ಸ್ ಚೆಕ್ ವೆದರ್ ವಿ ಹ್ಯಾವ್ ಅ ಮಾರ್ಕೆಟ್ ಡಿಮ್ಯಾಂಡ್ ಆರ್ ನಾಟ್. ಎಸ್. ಗುಡ್ ಪಾಯಿಂಟ್. ಆಡಿಯನ್ಸ್, ಈಗ ಈ ಪ್ರಾಡಕ್ಟ್ ನ ಡಿಮ್ಯಾಂಡ್ ಚೆಕ್ ಮಾಡ್ತೀವಿ ನಿಮ್ಮ ಮೂಲಕ. ನಿಮ್ಮ ಸಮಯ ಶುರುವಾಗ್ತಾ ಇದೆ ಈಗ. ನೋಡೋಣ ಮಾರ್ಕೆಟ್ ಡಿಮ್ಯಾಂಡ್ ಎಷ್ಟಿದೆ ಅಂತ. ಓಕೆ, ನೈಸ್. 73% of the people Thank are you. saying Thank that you. they are interested in this product. ಬಟ್ ಇವತ್ತಿನ ಇಂಡಿಯಾ ನನಗನ್ಸುತ್ತೆ ಎಂತ ಇಂಡಿಯಾ ಅಂದ್ರೆ ಫೇರ್ ಟ್ರೀಟ್ಮೆಂಟ್ ಬೇಕಾಗಿರೋದು ಕೇವಲ ಅಪ್ರೋಚ್ ಅಲ್ಲ ಅಷ್ಟೇ. ನಮ್ಮ ಸ್ಕಿನ್ ತುಂಬಾ ಹೇಗಿದೆಯೋ ಒಳ್ಳೆ ಮಾತು ಹಂಗೆ ಹೇಳಿದ್ರಿ. ಸಖತ್ತಾಗಿದೆ. ತುಂಬಾನೇ ಚೆನ್ನಾಗಿದೆ. ಸರಿಯಾಗಿ ಹೇಳಿದ್ರಿ. ಕರೆಕ್ಟ್ ಪ್ರತೀಕ್ ಅವರೇ, ನೀವು ತುಂಬಾ ಚೆನ್ನಾಗಿ ಮಾತಾಡ್ತಿದ್ದೀರಾ. ನೀವು ಈ ಒಂದು ಸೌಂದರ್ಯದ ಜೊತೆಗೆ ಕೈ ಮಿಲಾಯಿಸ್ತೀರಾ ಹೇಗೆ? ಶೈಲಿ ಅವರೇ, ನಿಮ್ಮಿಂದನೇ ಶುರು ಮಾಡ್ತೀವಿ, ಯಾಕಂದ್ರೆ ನೀವು ಬಜರ್ನ ಹೊತ್ತಿ ಎಲ್ಲರನ್ನು ಬ್ಲಾಕ್ ಮಾಡಿದ್ದೀರಾ. ಸೊ ಐ ಆಮ್ ಹ್ಯಾಪಿ ಟು ಪುಟ್ ಸಮ್ ಡೀಲ್ ಆನ್ ದ ಟೇಬಲ್. ಆದ್ರೆ ನೀವು ಈ ವ್ಯಾಲ್ಯೂಯೇಷನ್ಸ್ ಬಗ್ಗೆ ರೀಥಿಂಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಇನ್ವೆಸ್ಟ್ಮೆಂಟ್ಗೆ ನನ್ ಫಿಗರ್ ಇರೋದು 25 lakhs. ಮ್ಯಾಮ್ ನಾವೀಗ ರೀಸೆಂಟ್ ಆಗಿ ರೌಂಡ್ ಕ್ಲೋಸ್ ಮಾಡಿದೀವಿ. 115 ಪೋಸ್ಟ್ ಮನಿ ನಾವು ರೈಸ್ ಮಾಡಿದೀವಿ ಈಗ ರೀಸೆಂಟ್ ಆಗಿ. ಹಾಗಾಗಿ ಮ್ಯಾಮ್ ಆ ವ್ಯಾಲ್ಯೂಯೇಷನ್ ವರ್ಗೂ ಮತ್ತೆ ಅದ್ರಲ್ಲಿ ಎಷ್ಟು ಇಂಡಸ್ಟ್ರಿ ಡೈಲ್ಯೂಟ್ ಮಾಡಿದ್ರಿ ನೀವು? ಮ್ಯಾಮ್ ಕ್ಲೋಸ್ ಟು 20%, ಸೊ ನಿಮ್ ಟೋಟಲ್ ಡೈಲ್ಯೂಷನ್ ಎಲ್ಲಿಗಿದೆ ಇವತ್ತು? ಕ್ಲೋಸ್ ಟು 42%. ನೀವು ಲಾಸ್ಟ್ ರೌಂಡ್ ಅಲ್ಲಿ ರೇಸ್ ಮಾಡಿದಾಗ ಟೋಟಲ್ ಎಷ್ಟು ಅಮೌಂಟ್ ನ ರೇಸ್ ಮಾಡಿದ್ರಿ? 25 crore ರೈಸ್ ಮಾಡ್ತಾ ಇದೀವಿ. ಅದರಲ್ಲಿ 20 crore ಕಮಿಟ್ಮೆಂಟ್ ಬಂದಿದೆ. 90 ಪ್ರೀ ಮನಿ, 115% ಪೋಸ್ಟ್ ಮನಿಯಿಂದ ನಾವು ರೈಸ್ ಮಾಡ್ತಾ ಇದೀವಿ. ಯಾ, ಸೊ ಲೆಟ್ ಮೀ ಟ್ರೈ ಟು ಕ್ಲೋಸ್ ದಿಸ್ ಡೀಲ್. ವೆರಿ ಗುಡ್. ಸೊ ಶೈಲಾ ಮೇಡಮ್ ತುಂಬಾ ವ್ಯಾಲ್ಯೂನ ಆಡ್ ಮಾಡ್ತಾರೆ ಈ ಕಂಪನಿಗೆ. ಶಿ ಹ್ಯಾಸ್ ಆಡಿಯನ್ಸ್, ತುಂಬಾ ಆಡಿಯನ್ಸ್ ಫಾಲೋವರ್ಸ್ ಇದ್ದಾರೆ. Right. ಅದು ರಿಲೆವೆಂಟ್ ನಿಮ್ಮ ಕಂಪನಿಗೆ. ನೀವು ಪ್ರೀವಿಯಸ್ ಇನ್ವೆಸ್ಟರ್ಸ್ಗೆ 90 ಕೋಟಿದು ಪ್ರೀ ಮನಿ ವ್ಯಾಲ್ಯೂಯೇಷನ್ ಕೊಟ್ಟಿದ್ದೀರಾ. ಹೌದು ಸರ್. ಅದೇ ರೌಂಡ್ಗೆ ನಾವು ಶೈಲಾ ಅವ್ರನ್ನ ಕರ್ಕೊಂಡ್ ಬರ್ಬೋದಾ 90 crores ಪ್ರೀ ಮನಿಗೆ? ಶೈಲಿ ಮ್ಯಾಮ್, ನಾವು ತುಂಬಾ ಅಪ್ರಿಷಿಯೇಟ್ ಮಾಡ್ತೀವಿ, ನೀವು ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀರಾ ಅಂಡ್ ನೀವು ತುಂಬಾ ವ್ಯಾಲ್ಯೂ ಆಡ್ ಮಾಡ್ತಾ ಇದ್ದೀರಾ.
ಅರ್ಜುನ್ ಸರ್ ಗೈಡ್ ಮಾಡಿರೋ ತರ ನಾವು ಇದೇ ರೌಂಡ್ ನ ಎಕ್ಸ್ಟೆಂಡ್ ಮಾಡೋದಕ್ಕೆ ಒಪ್ಕೋತಾ ಇದ್ದೀವಿ. ಸೇಮ್ ವ್ಯಾಲ್ಯೂಯೇಷನ್ ಅಲ್ಲಿ ಕೈ ಮಿಲಾಯಿಸೋದಕ್ಕೆ ರೆಡಿ ಇದ್ದೀವಿ, ವಿಚ್ ಈಸ್ 25 lakh ಫಾರ್ 90 crore ಪ್ರೀ ಮನಿ. ಓಕೆ, ವಿ ಹ್ಯಾವ್ ಅ ಡೀಲ್, ವಿ ಗುಡ್. ಥ್ಯಾಂಕ್ ಯು. ಬನ್ನಿ ಹಾಗಾದ್ರೆ ಕೈ ಮಿಲಾಯಿಸಿ. ಥ್ಯಾಂಕ್ ಯು ವೆರಿ ಮಚ್. ಡಾಕ್ಟರ್ ಪ್ರಶಾಂತ್, ನಿಮ್ಮ ಫ್ಯಾಮಿಲಿಯವರು ಕೂಡ ನಿಮ್ಮ ಜೊತೆಗೆ ಬಂದಿದ್ದಾರೆ. Yes, sir. ವಿ ಕ್ಯಾನ್ ಕಾಲ್ ದಮ್ ಹಿಯರ್. ವಾವ್. ಅನಿಸ್ತಾ ಇದೆ ಎಲ್ಲ ಸ್ಕಿನ್ ಇನ್ಸ್ಪೈರ್ಡ್ ಪ್ರಾಡಕ್ಟ್ ನ ಕನ್ಸ್ಯೂಮ್ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ನಾನು ನಿಮ್ಮೆಲ್ರಿಗೂ ಒಂದು ವಿಚಾರ ಕೇಳಬೇಕು ಅಂತಿದ್ದೆ. ಇವರು ನಿಮ್ಮ ತಂಗಿನ? ಹಾ, ಯಾವಾಗ್ಲಾದ್ರೂ ಏನಾದ್ರೂ ಜಗಳ ಆದಾಗ ನಿಮ್ಮ ಅಣ್ಣಂಗೆ ಹೇಳ್ತೀರಾ ಅಥವಾ ಹಂಗೆ ಸಾಲ್ವ್ ಆಗಿ ಹೋಗುತ್ತಾ? ಯಾಕಂದ್ರೆ ಇವ್ರ ಮೇಲೆ ಲವ್ ಅಟ್ ಫಸ್ಟ್ ಸೈಟ್ ಆಗಿದೆ, ಅದಕ್ಕೆ ಕೇಳ್ತಾ ಇದ್ದೀನಿ. ಇಲ್ಲಿವರೆಗೂ ಡಿಸ್ಅಗ್ರಿಮೆಂಟ್ಸ್ ಯಾವುದಕ್ಕೂ ಆಗಿಲ್ಲ. ಅದು ಫ್ಯಾಮಿಲಿ ಮ್ಯಾಟರ್ಸ್ ಅಲ್ಲಿ. ಆದ್ರೆ ಬಿಸ್ನೆಸ್ ಅಲ್ಲಿ ಏನಾದ್ರೂ ಆಗೋದ್ರೆ, ಅದು ಒಪಿನಿಯನ್ಸ್ ಡಿಫರ್ ಆದ್ರೆ, ಅವ್ರವಾಗ ಅವರಿಬ್ರು ಒಬ್ರನ್ನೊಬ್ರು ಎಷ್ಟು ಟ್ರಸ್ಟ್ ಮಾಡ್ತಾರೆ ಅಂದ್ರೆ, ಅವರಿಬ್ರು ಬಾಂಡಿಂಗ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಅವ್ರನ್ನ ಅರ್ಥ ಮಾಡ್ಕೊಳ್ತಾರೆ ಯಾರ್ ಎಕ್ಸ್ಪರ್ಟ್ ಅಂತ. ಆ ವಿಷಯದ ಬಗ್ಗೆ ಏನಾದ್ರೂ ಇತ್ತು ಅಂದ್ರೆ ಇಬ್ರು ಡಿಸ್ಕಸ್ ಮಾಡ್ತಾರೆ ಕುತ್ಕೊಂಡು, ಮತ್ತೆ ಸೆಟ್ ರೈಟ್ ಮಾಡ್ಬಿಡ್ತಾರೆ. ಇಲ್ಲ ಅಂದ್ರೆ ಇವ್ರಿಗೆ ಅಲ್ವಾ ಫಸ್ಟ್ ರೈಟ್ ಆಫ್ ರೆಫ್ಯೂಸಲ್ ಇರೋದು ಈ ಫ್ಯಾಮಿಲಿ ಮ್ಯಾಟರ್ ಅಲ್ಲಿ. ಎಸ್, ವೆರಿ ಗುಡ್ ಕಣಪ್ಪ. ಕಂಗ್ರಾಚುಲೇಷನ್ಸ್ ಎವ್ರಿವನ್. Thank you. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಈಗ ಇವ್ರು So, ಬಜರ್ ಆಫ್ ಇವಾಗ- ಆಗತ್ತಾ ಇಲ್ಲ ಪೂರ್ತಿ ದಿನ ಹಿಂಗೇನಾ? ಇಲ್ಲ ಇವಾಗ ಈಗ ಆಫ್ off ಮಾಡ್ಬೋದು. ಮಾಡ್ಬೋದು. ಬಜರ್ ಹೋಗ್ಬಿಟ್ಟು ನಮ್ಮನ್ನೆಲ್ಲ ಸುಮ್ನೆ ಕೂಡಿಸ್ಬಿಟ್ರು. ನಿಮಗೆ ಗೊತ್ತಿದೆಯಾ, ನೀವೇನು ಖರೀದಿ ಮಾಡ್ದಲೆ ನಿಮ್ಮ ಮಕ್ಕಳಿಗೆ ಬೇಕಾಗಿರುವಂತ ಪುಸ್ತಕಗಳು, ಸಾಮಗ್ರಿಗಳು ಎಲ್ಲ ಮನೆ ಬಾಗಿಲಿಗೆ ತರಿಸಬಹುದು ಅಂತ? ಹೌದು, ಇದು ಸಾಧ್ಯ. ಮತ್ತು ಇಂಥದ್ದೇ ಒಂದು ಐಡಿಯಾ ತಗೊಂಡ್ ಬರ್ತಾ ಇದ್ದಾರೆ ನಮ್ಮ ಮುಂದಿನ ಐಡಿಯಾ ಬಾಸ್. ಪ್ಲೀಸ್ ವೆಲ್ಕಮ್ ಕ್ರಾಂತಿ ಗಡ. ನೀವು ನಿಮ್ಮ ಪಿಚ್ಗೆ ರೆಡಿ ಇದ್ದೀರಾ? ಲವ್ಲಿ, ರೆಡಿ. ಕೂಲ್. ಹಲೋ ಟೈಟನ್ಸ್, ನಾನು ಕ್ರಾಂತಿ ಗಡ್ಡ. ಮತ್ತೆ ನಾನು ಇವತ್ತು ಪಿಚ್ ಶುರು ಮಾಡೋಕ್ ಮುಂಚೆ ನನ್ಗೆ ನಿಮ್ಮೆಲ್ಲರ ಹೆಲ್ಪ್ ಬೇಕಾಗಿದೆ. ಒಂದು ಸ್ಮಾಲ್ ಟಾಸ್ಕ್ ಇದೆ. ಆರ್ ಯು ರೆಡಿ ಫಾರ್ ಮೀ? ಎಸ್. ಓಕೆ, ಸೊ ನಿಮ್ಮೆಲ್ಲರ ಹತ್ರ ಸ್ವಲ್ಪ ಪೇಪರ್ಸ್ ಮತ್ತೆ ಸ್ಕೆಚ್ ಪೆನ್ಸ್ ಇದೆ. ಯು ಹ್ಯಾವ್ ಟು ಡ್ರಾ ಅ ಲಿಟಲ್ ಬಿಟ್ ಆಸ್ ಪರ್ ಮೈ ಇನ್ಸ್ಟ್ರಕ್ಷನ್ಸ್. ಓಹ್, ಒನ್ ಬ್ಯೂಟಿಫುಲ್ ಫ್ಲವರ್. ಹೂವಿನ ಚಿತ್ರ ಬಿಡಿಸ್ಬೇಕಾ? ಹೂವನ್ನ ಬಿಡಿಸ್ಬೇಕು. ಓಕೆ. ಒಂದು ಸುಂದರವಾದ ಹೂವು, ಅದರ ಮೇಲೆ ಒಂದು ಚಿಟ್ಟೆ ಕೂತಿದೆ. ಮೈ ಡಾಟರ್ ಇಸ್ ನಾಟ್ ಗೋಯಿಂಗ್ ಟು ಬಿ ಪ್ರೌಡ್ ಆಫ್ ದೀಸ್ ಡ್ರಾಯಿಂಗ್ ಸ್ಕಿಲ್ಸ್, ದಟ್ಸ್ ಫಾರ್ ಶೋರ್. ಮತ್ತೆ ದೂರದಿಂದ ಒಂದು ಪಕ್ಷಿ ಅದನ್ನ ನೋಡ್ತಾ ಇದೆ. ರೆಡಿ? ನನ್ ಡ್ರಾಯಿಂಗ್ ಅಂತೂ ಈ ತರ ಇದೆ. ಇದು ನೋಡಿದ್ರೆ ಯಾರು ವಾವ್ ಅನ್ನಲ್ಲ. ಬ್ಯೂಟಿಫುಲ್, ಬ್ಯೂಟಿಫುಲ್. ಸೊ ಟೈಟನ್ಸ್, ಇನ್ಸ್ಟ್ರಕ್ಷನ್ಸ್ ಎಲ್ರಿಗೂ ಒಂದೇ ಕೊಟ್ಟೆ, ಬಟ್ ಎಲ್ಲ ಡ್ರಾಯಿಂಗ್ಸ್ ಸೇಮ್ ಬಟ್ ಅ ಲಿಟಲ್ ಡಿಫ್ರೆಂಟ್. ಇದೇ ವ್ಯತ್ಯಾಸ ಕ್ರಿಯೇಟಿವಿಟಿಯಲ್ಲಿರೋದು ಅಂಡ್ ದ ಬ್ಯೂಟಿ ಆಫ್ ಅ ಹ್ಯೂಮನ್ ಮೈಂಡ್. ಇನ್ಸ್ಟ್ರಕ್ಷನ್ಸ್ ಕೊಡ್ದಲೇನೆ ನಾನ್ ನಿಮ್ಗೆ ಈ ಸ್ಕ್ರೀನ್ ಮೇಲೆ ಒಂದು ಪಿಕ್ಚರ್ ತೋರಿಸಿದ್ರೆ, ಒಂದು ಹೂವ, ಚಿಟ್ಟೆ ಮತ್ತೆ ಪಕ್ಷಿದು, ಬಹುಶಃ ನೀವ್ ಇದೇ ತರ ಇಮಿಟೇಟ್ ಮಾಡ್ತಿದ್ರೇನೋ. ಅಂಡ್ ದಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ರೀಡಿಂಗ್ ಅ ಬುಕ್ ಅಂಡ್ ವಾಚಿಂಗ್ ಸಮಥಿಂಗ್ ಆನ್ ದ ಸ್ಕ್ರೀನ್. ಎಲ್ರೂ ಹೇಳ್ತಾರೆ ಯಾವ ವಸ್ತುನ ನಾವು ತುಂಬಾ ಕಮ್ಮಿ ಬಳಸ್ತೀವೋ ಅದು ನಮ್ಮ ಕೈ ಬಿಟ್ಟು ಹೋಗುತ್ತೆ ಅಂತ. ಮತ್ತೆ ಇವತ್ತಿನ AI ಪವರ್ ದುನಿಯಾದಲ್ಲಿ ನಮ್ಮ ಹ್ಯೂಮನ್ ಮೈಂಡ್ ಕೂಡ ಅದೇ ತರ ಆಗ್ತಾ ಇದೆ. ಮತ್ತು ಇದರ ಬ್ಯಾಡ್ ಎಫೆಕ್ಟ್ ಆಗ್ತಾ ಇರೋದು ಮಕ್ಕಳ ಮೇಲೆ. ಲೀಜರ್ ಇರ್ಲಿ, ಸ್ಟಡೀಸ್ ಇರ್ಲಿ, ಮಕ್ಕಳು ಸ್ಕ್ರೀನ್ ಅನ್ನ ತುಂಬಾನೇ ನೋಡ್ತಾ ಇದ್ದಾರೆ. ಅಂಡ್ ಆಸ್ ಅ ಮದರ್ ಆಫ್ 2 ಗ್ರೋಯಿಂಗ್ ಚಿಲ್ಡ್ರನ್, ನನ್ಗೂ ಇದರಿಂದ ತುಂಬಾನೇ ತೊಂದರೆಗಳಾಯ್ತು. ಆದ್ರೆ ನಂಗೆ ಸೊಲ್ಯೂಷನ್ ಮನೇಲೆ ಸಿಕ್ತು. ನನ್ನ ಮಗನ ಪುಸ್ತಕದಲ್ಲಿ ಟೈಟನ್ಸ್, reading is not a luxury, it is a basic necessity for children. Reading ಇಂದ ಅವರ ಪ್ರಾಕ್ಟಿಕಲ್ ಸ್ಕಿಲ್ಸ್ ಅಂದ್ರೆ ಅನಾಲಿಟಿಕಲ್ ಥಿಂಕಿಂಗ್, ಕ್ರಿಟಿಕಲ್ ಥಿಂಕಿಂಗ್, ವೊಕ್ಯಾಬ್ಯುಲರಿ, ಫ್ಲೂಯೆನ್ಸಿ ಅಂಡ್ ಸಾಫ್ಟ್ ಸ್ಕಿಲ್ಸ್ ಲೈಕ್ ಕ್ರಿಯೇಟಿವಿಟಿ, ಇಮ್ಯಾಜಿನೇಷನ್, ಸೆಲ್ಫ್ ಕಾನ್ಫಿಡೆನ್ಸ್ ಅಂಡ್ ಎಂಪತಿ ಇದೆಲ್ಲವೂ ಎನ್ಹಾನ್ಸ್ ಆಗುತ್ತೆ. ಅಷ್ಟೇ ಅಲ್ಲ, ಅವ್ರ ಸ್ಕೂಲಲ್ಲಿ ಓದ್ಕೊಳ್ಳೋದಕ್ಕೂ ಇದು ಹೆಲ್ಪ್ ಆಗುತ್ತೆ. ಮತ್ತೆ ಎಲ್ಲ ಪೇರೆಂಟ್ಸು ಆಸೆ ಪಡದಂತೂ ನಿಜ ಅವ್ರ ಮಕ್ಕಳು ಬುಕ್ಸ್ ಓದ್ಲಿ ಅಂತ. ಬಟ್ ಅವ್ರಿಗೆ ಇಲ್ಲಿ ಒಂದು ತೊಂದರೆ ಇದೆ. ಬೈಯಿಂಗ್ ಬುಕ್ಸ್ ಇಸ್ ಎಕ್ಸ್ಪೆನ್ಸಿವ್. ಹಾಗಾದ್ರೆ ಯಾವ ಬುಕ್ಸ್ ತಗೊಳ್ಳಿ, ಎಷ್ಟು ಬುಕ್ಸ್ ತಗೊಳ್ಳಿ, ಮತ್ತೆ ಓದದ್ಮೇಲೆ ಅದನ್ನ ಎಲ್ಲಿ ಇಡೋದು?
ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಕೆ ಮತ್ತೆ ಬುಕ್ಸ್ ನ ಮಕ್ಕಳ ಜೀವನದ ಪರ್ಮನೆಂಟ್ ಭಾಗ ಮಾಡೋಕೆ ನಾನ್ ಲಾಂಚ್ ಮಾಡಿದೆ ನಿಯೋನ್ ಆಪ್. ಟೈಟನ್ಸ್ ನಿಯೋನ್ ಇಂಡಿಯಾದ ಫಸ್ಟ್ ಆಪ್ ಬೇಸ್ಡ್ ಬುಕ್ ಲೈಬ್ರರಿ. ಇಲ್ಲಿ ಪೇರೆಂಟ್ಸ್ ಮಕ್ಕಳ ಏಜ್ ಮತ್ತೆ ಇಂಟ್ರೆಸ್ಟ್ಗೆ ತಕ್ಕಂತೆ ಬುಕ್ಸ್ ನ ರೆಂಟ್ ಮಾಡಬಹುದು. ಮತ್ತೆ ನೀವು 1 ಕಪ್ ಪ್ರೀಮಿಯಂ ಕಾಫಿಗೆ ಎಷ್ಟು ದುಡ್ಡು ಕೊಡ್ತಿರೋ ಅಷ್ಟೇ ದುಡ್ಡಲ್ಲಿ ಪೇರೆಂಟ್ಸ್ ಕ್ಯಾನ್ ಹ್ಯಾವ್ 5 ಬುಕ್ಸ್ ಎವ್ರಿ ಮಂತ್ ಫಾರ್ ದಿಯರ್ ಚಿಲ್ಡ್ರನ್. ಸೊ ಇಟ್ ಇಸ್ ವೆರಿ ಲೈಟ್ ಆನ್ ದ ಪಾಕೆಟ್ ಮತ್ತೆ ತುಂಬಾನೇ ಸಿಂಪಲ್ ಇದೆ. ನಿಯೋನ್ ಅಲ್ಲಿ ನಿಮ್ಮ ಪ್ಲಾನ್ ನ ಸೆಲೆಕ್ಟ್ ಮಾಡಿ, ಆಪ್ ಇಂದ ನಿಮ್ಮ ಬುಕ್ ನ ಸೆಲೆಕ್ಟ್ ಮಾಡಿ, ಮತ್ತೆ ನಿಮ್ಮ ಬುಕ್ಸ್ 2 ರಿಂದ 5 ದಿನದಲ್ಲಿ ನಿಮ್ಮ ಮನೆ ಬಾಗ್ಲಿಗೆ ಬರುತ್ತೆ. ಮತ್ತೆ ನಿಮಗೆ ಡೌಟ್ ಇರಬಹುದು ಯಾವ ತರದ ಬುಕ್ಸ್ ರೆಂಟ್ ಮಾಡಬಹುದು ಅಂತ. ಸೊ ನಮ್ಮ ಟೀಮ್ ಆಫ್ ಎಕ್ಸ್ಪರ್ಟ್ಸ್ ನಿಮ್ಗೆ ಹೆಲ್ಪ್ ಮಾಡ್ತಾರೆ ಸೊ ದಟ್ ಯು ಕ್ಯಾನ್ ಗೆಟ್ ದ ಬೆಸ್ಟ್ ಬುಕ್ಸ್ ಅಂಡ್ ದ ರೈಟ್ ಬುಕ್ಸ್ ಫಾರ್ ದ ಚೈಲ್ಡ್. ಆಲ್ಸೋ ಅವ್ರಿಗೆ ಇಂಟ್ರೆಸ್ಟ್ ಬರ್ಲಿ ಅಂತ ಬುಕ್ಸ್ ಓದಿದ್ಮೇಲೆ ರಿಟರ್ನ್ ರಿಕ್ವೆಸ್ಟ್ ನ ರೇಸ್ ಮಾಡಿ ಅಂಡ್ ವಿ ವಿಲ್ ಪಿಕ್ ದೆಮ್ ಅಪ್ ಫ್ರಮ್ ಯೋರ್ ಹೌಸ್. ಸೊ ಓದುವ ಅಭ್ಯಾಸ ಚಾಲ್ತಿಯಲ್ಲಿರುತ್ತೆ, ಅದು ಕೂಡ ಪೇರೆಂಟ್ಸ್ ನ ಪಾಕೆಟ್ಸ್ ಗೆ ಭಾರ ಆಗ್ದಲೇ ಇರೋ ತರ. ಸೊ ಟೈಟನ್ಸ್, ನಾನು ನಿಯೋನ್ ನ ಯಾವ ತರ ಪ್ಲಾಟ್ಫಾರ್ಮ್ ಮಾಡ್ಬೇಕಂತಿದ್ದೀನಂದ್ರೆ, ನಾನು 1 ವರ್ಷದಲ್ಲಿ 1 ಮಿಲಿಯನ್ ಅಂದ್ರೆ 10 ಲಕ್ಷ ಮಕ್ಕಳು ರೀಡರ್ಸ್ ಆಗ್ತಾರೆ. ಭಾರತದ ಬೆಳವಣಿಗೆಯಲ್ಲಿ ರೀಡಿಂಗ್ ನ ಕ್ರಾಂತಿ ತರೋದಕ್ಕೆ ನನ್ನ ಆಸ್ಕ್ ಏನಂದ್ರೆ 1 crore rupees for a convertible note and a 20% discount to the next round. ಈಗ ಹೇಳಿ, ನಿಯೋನ್ ಜೊತೆ ಕೈ ಜೋಡಿಸ್ತೀರಾ? ನಿಮಗೆ ಇಷ್ಟೊಂದು ಕ್ರಾಂತಿಕಾರಿ ವಿಷಯ ತಲೆಗೆ ಬಂದಿದ್ ಹೇಗೆ? ಹೇಗಂದ್ರೆ ನಾನು ನನ್ನ ಮಕ್ಳಿಗೆ ಬುಕ್ಸ್ ನ ಓದ್ಸಿದೀನಿ ಅವರು ಚಿಕ್ಕವರಿದ್ದಾಗಿಂದ, 2-3-4 ಇಯರ್ಸ್ ಇದ್ದಾಗಿಂದ. ಸೊ ಪ್ರತಿ ಸಲ ಹೊಸ ಬುಕ್ಸ್ ತರೋದು ಅದಕ್ಕೊಂದಷ್ಟು ಖರ್ಚು. ಮತ್ತೆ ನಾನು ಫ್ರೆಂಡ್ಸ್ ಜೊತೆ ಎಕ್ಸ್ಚೇಂಜ್ ಮಾಡ್ಕೊಳ್ತಿದ್ದೆ, ಅದಕ್ಕಂತ ವಾಟ್ಸ್ಆಪ್ ಗ್ರೂಪ್ ಕೂಡ ಮಾಡಿದ್ವಿ. ಮತ್ತೆ ಅಲ್ಲಿ ಬುಕ್ಸ್ ಎಕ್ಸ್ಚೇಂಜ್ ಆಗ್ತಿತ್ತು. ಬಟ್ ಎವ್ರಿ ಟೈಮ್ ನನಗ್ ಬೇಕಾಗಿರೋ ಬುಕ್ ನನಗೆ ಸಿಗ್ತಾ ಇರ್ಲಿಲ್ಲ ಅಥವಾ ಒಳ್ಳೆ ಕಂಡೀಷನ್ ಅಲ್ಲಿ ಇರ್ತಿರ್ಲಿಲ್ಲ. ಇಟ್ ವಾಸ್ ನಾಟ್ ಆಲ್ವೇಸ್ ಗ್ರೇಟ್. ಬಟ್ ನಾನ್ ನೋಡ್ತಾ ಇದ್ದೆ ತುಂಬಾ ಜನ ತಾಯಂದಿರು ವಾಟ್ಸ್ಆಪ್ ಮತ್ತೆ ಫೇಸ್ಬುಕ್ ಗ್ರೂಪ್ ಗೆ ಈ ವಿಚಾರಕ್ಕೆ ಸೇರ್ಕೊಳ್ತಾ ಇದ್ರು. ಸೊ ಬುಕ್ಸ್ ಬೇಕು ಅನ್ನೋ ಬಿಹೇವಿಯರ್ ಅವರಲ್ಲಿದೆ. ಸೊ ಇಟ್ ವಾಸ್ ವೆರಿ ಕ್ಲಿಯರ್ ಅವ್ರಿಗೆ ನೀಡ್ ಇದೆ ಅಂತ. ದೆನ್ ನಾನು ಯೋಚನೆ ಮಾಡಿದೆ ಇಲ್ಲಿ ಪ್ರಾಬ್ಲಮ್ ಎಲ್ಲಾಗ್ತಿದೆ ಅಂತ. ಯಾಕಂದ್ರೆ ಈಗ ಲೈಬ್ರರೀಸ್ ಇದೆ, ಆದ್ರೆ ಈ ಡಿಜಿಟಲ್ ವರ್ಲ್ಡ್ ಅಲ್ಲಿ ಎಲ್ಲಾನು ನಿಮ್ ಮನೆ ಬಾಗ್ಲಿಗೆ ಬರ್ತಿದೆ. ಬುಕ್ ಲೈಬ್ರರಿ ಯಾಕೆ ನಿಮ್ ಮನೆಗೆ ಬರಬಾರ್ದು? ದಿಸ್ ವಾಸ್ ದ ಕ್ವೆಶ್ಚನ್ ಅಂಡ್ ಆನ್ಸರ್ ವಾಸ್ ನಿಯೋನ್. ಇವ್ರು ಹೇಳ್ದಂಗೆ ಇದು ಎಲ್ಲರಿಗೂ ಕಾಡುವಂತ ಸಮಸ್ಯೆನೆ. ಯಾಕಂದ್ರೆ ನನ್ನ ಮನೇಲೂ ನನ್ನ ಮಗಳಿಗೆ ಓದೋದಂದ್ರೆ ಇಷ್ಟ. ಎಷ್ಟೋ ಸಲ 1 ಪುಸ್ತಕನ ಅಥವಾ 2 ಪುಸ್ತಕನ ಅನ್ನೋದ್ರ ಮೇಲೆನೆ ವಾದ ವಿವಾದ ನಡೀತಾ ಇರುತ್ತೆ. ಬಟ್ ಇದು ಒಳ್ಳೆ ಪ್ರಾಬ್ಲಮ್. ಹೌದು, It's a very ನಿಜವಾಗ್ಲೂ huge ವೆರಿ ಗುಡ್ problem, ಪ್ರಾಬ್ಲಮ್. yes. ಬಟ್ ಇಟ್ಸ್ ಅ ಯುನಿಕ್ ಪ್ರಾಬ್ಲಮ್ ಇನ್ ಅ ಸಿಟಿ ಲೈಕ್ ಮುಂಬೈ. ಪರ್ ಸ್ಕ್ವೇರ್ ಫೀಟ್ ಇರುವಂತ ರೇಟ್ಗೆ ಇಷ್ಟೊಂದು ಪುಸ್ತಕ ತಗೊಂಡು ಹಿಡ್ಕೊಳೋದು ಎಲ್ಲಿನದೇ ಒಂದು ದೊಡ್ಡ ಚಿಂತೆ ಆಗೋಗಿರುತ್ತೆ. ಖಂಡಿತ. ಸೊ ನನಗನ್ಸುತ್ತೆ ಇವರು ಒಂದು ಯುನೀಕ್ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ಐಡಿಯಾ ತಂದಿದ್ದಾರೆ ಅಂತ. Yes. ಉಳಿದಿದ್ದನ್ನ ನಾನು ಟೈಟನ್ಸ್ ಮೇಲೆ ಬಿಡ್ತಾ Yeah. ಇದ್ದೀನಿ. ಅಂಡ್ ಗುಡ್ ಲಕ್. Thank ಮೇ ಯು you. ಹ್ಯಾವ್ ಅ ಬೆಸ್ಟ್ ಡೀಲ್ ಹಿಯರ್. ಥ್ಯಾಂಕ್ ಯು. ಈ ನಿಯೋನ್ ಅನ್ನೋ ಹೆಸರು ಹೇಗ್ ಬಂತು? ಜಸ್ಟ್ ನಿಯೋನ್ 2 ವರ್ಡ್ಸ್ ನ ಮಿಕ್ಸ್. ನ್ಯೂ ಸ್ಟ್ಯಾಂಡಿಂಗ್ ಫಾರ್ ನ್ಯೂ ಅಂಡ್ ಓನ್ ಇಸ್ ಓನಿಂಗ್. ಸೊ ನ್ಯೂ ವೇ ಆಫ್ ಓನಿಂಗ್ ಥಿಂಗ್ಸ್. ವೆರಿ ನೈಸ್. ಇದರಲ್ಲಿ ನನ್ಗೆ ಇನ್ನೊಂದು ಉದ್ದೇಶ ಇದೆ. ಅದೇನಪ್ಪಾ ಅಂತ ಅಂದ್ರೆ ಮಕ್ಳಿಗೆ ಬೇಕಾಗಿರುವಂತ ಟಾಯ್ಸ್ ಇರ್ಬೋದು, ಮತ್ತೆ ಈ ತರನೇ ಬೇರೆ ಬೇರೆ ವಸ್ತುಗಳಾಗಿರ್ಬಹುದು, ಅದೆಲ್ಲದರೂ ನಾವು ತರೋ ಅಂತ ಪ್ಲಾನ್ ಇದೆ ಇನ್ ದ ಫ್ಯೂಚರ್. ರೀಡಿಂಗ್ ಯಾವುದೇ ಐಪ್ಯಾಡ್ ಅಲ್ಲಿ ಓದ್ತಾ ಇದ್ರು, ಯಾವುದೇ ಡಿಜಿಟಲ್ ಸ್ಕ್ರೀನ್ ಅಲ್ಲಿ ಓದಕ್ಕೂ ಫಿಸಿಕಲ್ ರೀಡಿಂಗಿಗೂ ಏನ್ ವ್ಯತ್ಯಾಸ? ಅದೇನಂದ್ರೆ ಇವತ್ತಿನ ಡೇಟ್ಗೆ ಏನ್ ಕಲೆಕ್ಷನ್ ಇದೆ, ಇಟ್ಸ್ ನಾಟ್ ಗುಡ್ ಎನಫ್. ಎರಡನೇದು, ಅಕಸ್ಮಾತ್ ತಾಯಿ ರೂಮಲ್ಲಿ ಇಲ್ಲ ಅನ್ನೋದಾದ್ರೆ ಮಕ್ಕಳು ಇಮಿಡಿಯೇಟ್ ಆಗಿ ಯೂಟ್ಯೂಬ್ ಮತ್ತೆ ಗೇಮ್ಸ್ ಅಂತ ಆಡಕ್ ಹೊರಟೋಗ್ತಾರೆ. ಸೊ ದಟ್ಸ್ ಪ್ರೊಪೆನ್ಸಿಟಿ ಆಫ್ ಡಿಸ್ಟ್ರಾಕ್ಷನ್. ಅಂದ್ರೆ ನಾನು ಇವಾಗ ಇದನ್ನ ಮಾಡ್ಬೇಕು ಅಂತ ಕೂತಿರ್ತೀನಿ, 10 ನಿಮಿಷ ಆದ್ರೆ ಬೋರ್ ಆಗೋಗುತ್ತೆ. ಸೊ ಇಮಿಡಿಯೇಟ್ಲಿ ಅವ್ರ ಮೈಂಡ್ ಸೆಟ್ ಚೇಂಜ್ ಆಗ್ಬಿಡುತ್ತೆ. ಆಗ ತಾಯಿ ಪೊಲೀಸ್ ಮ್ಯಾನ್ ಆಗ್ಬಿಡ್ತಾರೆ. ಈ ಪ್ರಾಬ್ಲಮ್ ನ ನಾವು ಪ್ರತಿದಿನ ಮನೇಲಿ ನೋಡ್ತಾನೆ ಇರ್ತೀವಿ. ಐ ವಾಸ್ ಜಸ್ಟ್ ಅಟ್ ಹೋಮ್ ಎಸ್ಟರ್ಡೇ ಅಂಡ್ ನನ್ನ ಮಗಳ ಜೊತೆಗೇನೆ ಬುಕ್ ರೀಡಿಂಗ್ ಮಾಡ್ತಾ ಇದ್ದೆ ಅಂಡ್ ಐ ಸಾ ದಟ್ ನಿಯೋನ್ ಈಸ್ ಯೂಸಿಂಗ್. Yes, Arjun, you're a Neon subscriber. I'm very happy about it. ಅಂಡ್ ಹೌ ಡು ಯು ಮೇಂಟೈನ್ ಈ ಬುಕ್ ನ ಕ್ವಾಲಿಟಿ? ನಿಮ್ಮ ಡ್ಯಾಮೇಜ್ ರೇಟ್ ಏನು? ಹಾ, Our damage rate is less than 1%, and customers don't damage the books as much as we think. They do not. And second is mostly ಎಲ್ರಿಗೂ ಪ್ರೀಪೇಡ್ ಪ್ಲಾನ್ಸ್ ಇರುತ್ತೆ. 3 ತಿಂಗಳಿಗೆ, 6 ತಿಂಗಳಿಗೆ, 9 ತಿಂಗಳಿಗೆ ಅಂತ. ನೀವು 12 ತಿಂಗಳು ಪ್ಲಾನ್ ತಗೊಂಡು 4ನೇ ತಿಂಗಳಲ್ಲಿ ಇದ್ದೀರಾ ಅಂದ್ರೆ ಯು ಆರ್ ನಾಟ್ ಗೋಯಿಂಗ್ ಟು ಮೆಸ್, because another 8 months of borrowing is left with us. So they look at it as a relationship. ಮಕ್ಕಳ ಪೇಜ್ ಅರ್ಧ ಹಾಕಿದ್ರೆ ಏನ್ ಮಾಡ್ತೀರಾ ನೀವು? Yes, there's a very simple damage policy. ಅಕಸ್ಮಾತ್ ನೀವೇನಾದ್ರೂ ಬುಕ್ ಡ್ಯಾಮೇಜ್ ಮಾಡಿದ್ರೆ ನೀವು ಬುಕ್ ನ ಇಟ್ಕೋಬಹುದು. ಇಟ್ ಇಸ್ ಯೋರ್ ಪ್ರಾಪರ್ಟಿ. ಯು ಪೇ us 40% of the MRP of the book. ಈಗ ಯಾವ್ಯಾವ ಸಿಟಿನಲ್ಲಿ ಸರ್ವಿಸ್ ಅವೈಲೇಬಲ್ ಆಗಿದೆ ಮತ್ತೆ ಯಾವುದು ನಿಮ್ಮ ಯೂಸರ್ ಬೇಸ್ ಆಗಿದೆ ಸದ್ಯಕ್ಕೆ? ಅದು ಬರೀ ಮೆಟ್ರೋ ಟೌನ್ಸ್ ಅಲ್ಲಿ ಇದೆಯಾ ಇಲ್ಲ ಆಲ್ ಇಂಡಿಯಾ ಅವೈಲೇಬಲ್ ಆಗಿದೆಯಾ? ನ್ಯೂನ್ ಮಾರ್ಕೆಟ್ ಏನಿದೆ, ಇಫ್ ದೇರ್ ಆರ್ 33 crore ಚಿಲ್ಡ್ರನ್ ಇಂಡಿಯಾ ಅಲ್ಲಿ,
ಅದರಲ್ಲಿ 3 ಕೋಟಿ ಮಕ್ಕಳು ಇನ್ಕಮ್ ಬ್ರಾಕೆಟ್ ಒಳಗಡೆ ಸೇರ್ಕೊಳ್ತಾರೆ. ಯಾಕಂದ್ರೆ ಇದನ್ನ ಅಫೋರ್ಡ್ ಮಾಡಕ್ಕಾಗೋರು ಅವರ ಫ್ಯಾಮಿಲಿ ಇನ್ಕಮ್ 8ರಿಂದ 10 ಲಕ್ಷದೊಳಗಡೆ ಇರುತ್ತೆ. These people are my immediate target that they can do their subscription. About 60% of these families are living in metros or the top 10 to 15 cities of India. So ಮೊದಲು ನಾವೇನು ರೋಲ್ ಔಟ್ ಮಾಡ್ತಾ ಇದೀವಿ ಅದು ದೊಡ್ಡ ಸಿಟೀಸ್ ಅಲ್ಲೇ ಮಾಡ್ತಾ ಇದೀವಿ, ಯಾಕಂದ್ರೆ ಅಲ್ಲಿ ಹೈ ಡೆನ್ಸಿಟಿ ಇದೆ. ಮತ್ತೆ ಅಲ್ಲಿಂದ ನಾವು ಹಬಲ್ ಸ್ಕೋಪ್ ಮಾಡೆಲ್ ಅಲ್ಲಿ ಸ್ಯಾಟಲೈಟ್ ಸಿಟೀಸ್ಗೆ ಎಲ್ಲ ನಾವು ಸಪ್ಲೈ ಮಾಡ್ತೀವಿ. ನೀವು ಈ ಪಿಕಪ್ ಅಂಡ್ ಡೆಲಿವರಿ ಮಾಡೋವಾಗ ತುಂಬಾನೇ ಸೀರಿಯಸ್ ಲಾಜಿಸ್ಟಿಕ್ ಕಾಸ್ಟ್ಗಳಾಗುತ್ತೆ ಅಲ್ವಾ? ಸೊ ಅದ್ರ ಪರ್ಸೆಂಟೇಜ್ ನಮ್ಮ 3 ತಿಂಗಳ ಸಬ್ಸ್ಕ್ರಿಪ್ಷನ್ಗೆ 1299 ರುಪೀಸ್ ಆಗುತ್ತೆ. ಮತ್ತೆ ಇದನ್ನ ಸರ್ವಿಸ್ ಮಾಡೋದಕ್ಕೆ ನಾವು 3 ಟೈಮ್ಸ್ ಡ್ರಾಪ್ ಮಾಡ್ಬೇಕಾಗುತ್ತೆ, 3 ಟೈಮ್ಸ್ ಪಿಕಪ್ ಮಾಡ್ಬೇಕಾಗುತ್ತೆ. ಬಟ್ ನಮ್ಮ ಹತ್ರ ಸೇಮ್ ಸೆಟ್ ಆಫ್ ಕಸ್ಟಮರ್ಸ್ ಇದ್ದಾಗ ಒಬ್ನೇ ವ್ಯಕ್ತಿ ಎಕ್ಸ್ಚೇಂಜ್ ಮಾಡ್ತಾನೆ, ಅಂದ್ರೆ ಹಿ ವಿಲ್ ಓನ್ಲಿ ಡ್ರಾಪ್ ಅಂಡ್ ಪಿಕಪ್. Okay. ಇದು ಎಲ್ಲದನ್ನು ನಾವು ಮಾಡೋದಕ್ಕೆ ನಮ್ಗೆ ಲಾಜಿಸ್ಟಿಕ್ ಕಾಸ್ಟ್ ಬೀಳೋದು 350 ರೂಪಾಯಿ. ಮತ್ತೆ ಈ ಬುಕ್ಸ್ ನ ಅಬರ್ಟೈಸ್ ಕಾಸ್ಟ್ ಆಗಿರ್ಬೋದು ಅಥವಾ ಅಬಾರ್ಷನ್ ಕಾಸ್ಟ್ ಆಗಿರ್ಬೋದು, ಯಾಕಂದ್ರೆ ಈ ಬುಕ್ಸ್ ನ ಲೈಫ್ ಇರೋದೇ 3 ವರ್ಷ. ದಟ್ ಇಸ್ ಲೆಸ್ ದೆನ್ 150 3 ವರ್ಷದ ಬುಕ್ ಗಳೆಲ್ಲ ಇರ್ತಾವಲ್ಲ, ಈಗ 2 ವರ್ಷದ ಬುಕ್ ಗಳಿದಾವಲ್ಲ, ದೇ ಆರ್ ಇನ್ ಗುಡ್ ಕಂಡೀಷನ್. 100% ದೇ ಆರ್ ಇನ್ ವೆರಿ ಗುಡ್ ಕಂಡೀಷನ್. ಓಕೆ. ಕ್ರಾಂತಿ ಅವರೇ, ನಿಮ್ಮ ಯೂಸರ್ ಬೇಸ್ ಎಷ್ಟು ದೊಡ್ಡದಿದೆ, ಮತ್ತೆ ಸದ್ಯಕ್ಕೆ ಎಷ್ಟು ರೆವೆನ್ಯೂ ಇದೆ, ಮತ್ತೆ ನಿಮ್ಮ ಕೆಲವು ಪ್ರೊಜೆಕ್ಷನ್ಸ್ ಬಗ್ಗೆ ಹೇಳಿ, ಮತ್ತೆ ಎಷ್ಟು ದೊಡ್ಡ ಬಿಸ್ನೆಸ್ ಮಾಡಬೇಕು ಅನ್ಕೊಂಡಿದ್ದೀರಾ? ಸದ್ಯಕ್ಕೆ ವಿ ಹ್ಯಾವ್ 7000 ಯೂಸರ್ಸ್. ಮತ್ತೆ ನಮ್ಮ ARR ಇಸ್ ಅಬೌಟ್ 2.5 crore rupees ಈ ವರ್ಷಕ್ಕೆ. ಅಂದ್ರೆ 20 lakhs per month ರೆವಿನ್ಯೂ ನಡೀತಿದೆ. Yes, perfect. ಮತ್ತೆ ನಮ್ಮ ಗ್ರೋತ್ ಇದೆಯಲ್ಲ, that has been phenomenal because exactly 1 year back ನಮ್ಮ ರೆವೆನ್ಯೂ 2 lakhs per month and now it is 20 lakhs per month. But that is also changed because exactly 1 year back we launched this app and I see this as a 1,000 crore business in 5 to 6 years. ಒಂದ್ಸಲ ಪಬ್ಲಿಕ್ ಡಿಮ್ಯಾಂಡ್ ನೋಡ್ಬಿಡ್ರಣ. ಯಾ, ಕ್ರಾಂತಿ ಅವರ ಈ ಐಡಿಯಾ ನಿಮಗೆಲ್ಲ ಎಷ್ಟು ಇಷ್ಟ ಆಗಿದೆ ದಯವಿಟ್ಟು ತಿಳಿಸಿ. ನಿಮ್ಮ ಸಮಯ ಶುರುವಾಗುತ್ತೆ ಈಗ. ಸೊ ವಾಟ್ ಯು ಥಿಂಕ್? ನಿಮ್ಮ ಹತ್ರ ಬುಕ್ಸ್ ಇದಾವಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಚೆನ್ನಾಗಿದೆ. ನೋಡೋಣ ಮಾರ್ಕೆಟ್ ಏನು ಹೇಳುತ್ತೆ ಅಂತ. Oh my god, my heart is beating. ವಾವ್. ವೆರಿ ನೈಸ್. 89%. ಸೊ ಟೈಟನ್ಸ್, ನೀವು ಹೇಳಿ, ಈ ಶೇರ್ಡ್ ಲರ್ನಿಂಗ್ ಮಾಡೆಲ್ ಮತ್ತೆ ಸಸ್ಟೈನಬಲ್ ಮಾಡೆಲ್ಗೆ ನೀವು ಇವ್ರ ಜೊತೆ ಕೈ ಜೋಡ್ಸಕ್ಕೆ ಇಷ್ಟಪಡ್ತೀರಾ? ನನ್ನ ಕಡೆಯಿಂದ ನಾನು ನಿಮ್ಮನ್ನ ಸಿ ದ ಪೀಪಲ್ ಮಾಮ್ಸ್ ಕಮ್ಯುನಿಟಿಗೆ ನಾನು ನಿಮ್ಮನ್ನ ಇನ್ವೈಟ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಐಟಮ್ಸ್ನೆಲ್ಲ ನೀವು ತರ್ಬೋದು. ಆ ಕಮ್ಯುನಿಟಿನಲ್ಲಿ ಟು ಬಿ ಮಾಮ್ಸ್ ಇರ್ಬೋದು, ಲೇಟ್ ಮಾಮ್ಸ್ ಇರ್ಬೋದು, ಇಲ್ಲ ಫ್ಯೂಚರ್ ಮಾಮ್ಸ್ ಇರ್ಬೋದು. ಐ ವಿಲ್ ವೆಲ್ಕಮ್ ಯು ದೇರ್. More than help. ಬಟ್ ಐ ವುಡ್ ಲವ್ ಟು ಸಿ ಇಫ್ ಯು ಕುಡ್ ಇನ್ನೋವೇಟ್ ದ ಕಸ್ಟಮರ್ ಅಕ್ವಿಸಿಷನ್ ಸ್ಟ್ರಾಟಜಿ. ಈ ಡೀಲ್ ಒಂದು ಕನ್ವರ್ಟಬಲ್ ನೋಟ್. ಇದು ಫ್ಯೂಚರ್ ರೌಂಡ್ ಅಲ್ಲಿ ಡಿಪೆಂಡೆಂಟ್ ಆಗಿದೆ. ಹಾಗಾಗಿ ವೈಲ್ ಐ ಲವ್ ದ ಐಡಿಯಾ ಅಂಡ್ ನಾನೇ ಕಸ್ಟಮರ್, ಆದ್ರೆ ಇವಾಗ ಇನ್ವೆಸ್ಟ್ ಮಾಡೋಕೆ ಇಂಟ್ರೆಸ್ಟ್ ಇಲ್ಲ. ನನ್ನ ಪ್ರಕಾರ ನಿಮ್ಮ 40% ರಿನ್ಯೂವಲ್ ಇದೆಯಲ್ಲ, ಅದು ತುಂಬ ಲೋ ಇದೆ. ಐ ವಿಲ್ ಬಿ ನಾಟ್ ಗಿವಿಂಗ್ ಯು ಎನಿ ಆಪ್ಷನ್. ನಾನು ಡೀಲ್ ಮಾಡೋಕ್ಕಾಗಲ್ಲ. ನೀವೇನಾದ್ರೂ ಎಲ್ಲ ಟೈಟನ್ಗಳಿಂದ ಬಿಸ್ನೆಸ್ ಮೆಂಟರ್ಶಿಪ್ ಮಾಡಿ ನಿಮ್ಮ ಐಡಿಯಾ ತುಂಬಾ ಯೂನಿಕ್ ಆಗಿದೆ, ನಾವು ಒಪ್ಕೋತಾ ಇದೀವಿ. ನಾನು ಎಲ್ಲ ಟೈಟನ್ಸ್ಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ನಾವೆಲ್ಲ ಸೇರ್ಕೊಂಡು ಇವ್ರಿಗೆ ಏನಾದ್ರೂ ಆಫರ್ ಮಾಡೋಣ. ಯಾಕೆಂದ್ರೆ ಇವರು ಕಮ್ಯುನಿಟಿಗೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಮಕ್ಕಳ ಬುಕ್ಸ್ಗೋಸ್ಕರ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ನಾವೆಲ್ಲ ಇವ್ರಿಗೆ ಏನ್ ಪ್ರಪೋಸ್ ಮಾಡ್ಬೋದು, ಇವರ ಶ್ರದ್ಧೆ ಹಾಗೆ ಉಳ್ಕೊಳ್ಳೋದಕ್ಕೆ ಇವರ ಬಿಸ್ನೆಸ್ ಬಗ್ಗೆ. ಮತ್ ನನಗೆ ಇವ್ರನ್ನ ಡಿಸಪಾಯಿಂಟ್ ಮಾಡಿ ಇಲ್ಲಿಂದ ಕಳ್ಸೋದಕ್ಕೆ ಇಷ್ಟ ಇಲ್ಲ. ಇವಾಗ ನಮಗೆ ಈ ಬಿಸ್ನೆಸ್ ಮಾಡೆಲ್ ಅಲ್ಲಿ ಸ್ವಲ್ಪ ಫ್ಲಾಸ್ ಕಾಣ್ತಿದಾವೆ, ಅವು ಕಂಪ್ಲೀಟ್ಲಿ ಸಾಲ್ವೇಬಲ್. ಸೊ ನಾವು ನಿಮಗೆ ಈ ಮೈಲ್ ಸ್ಟೋನ್ ನ ಕೊಡಕ್ಕೆ ಇಷ್ಟಪಡ್ತೀವಿ. ನೀವು 50 ಲಕ್ಷ ರೆವಿನ್ಯೂ, ವಿಚ್ ಇಸ್ ನಾಟ್ ಫಾರ್ ಅವೇ, ಅಲ್ಲಿ ತನಕ ತಲುಪಿ. ಬಟ್ ಇಂಪಾರ್ಟೆಂಟ್ಲಿ ನೀವು ಕಸ್ಟಮರ್ನ 1000 ರೂಪಾಯಿಂದ 11,000ದಲ್ಲಿ ಅಕ್ವೈರ್ ಮಾಡಿದ್ರೆ ವಿತ್ ದಿಸ್ ರಿಪೀಟ್ ರೇಟ್, ಆಮೇಲೆ ಆಕ್ಚುಲಿ ಫಸ್ಟ್ ಟ್ರಾನ್ಸಾಕ್ಷನ್ 1299 ಟ್ರಾನ್ಸಾಕ್ಷನ್ ಇದೆಯಲ್ವಾ, ಅದರಲ್ಲಿ 65% ಮಾರ್ಜಿನ್ ಇಟ್ಕೊಂಡು ಅದರಲ್ಲಿ ಸೆಕೆಂಡ್ ಟ್ರಾನ್ಸಾಕ್ಷನ್ ದುಡ್ಡು ಮಾಡಿ, ಅವಾಗ ಈ ಬಿಸ್ನೆಸ್ ಅಲ್ಲಿ ಏನೋ ಇದೆ ಅಂತ ನಮ್ಗನ್ಸುತ್ತೆ. ಸೊ ನಮ್ಮ ಗೋಲ್ ಅಂಡ್ ರಿಕ್ವೆಸ್ಟ್ ಏನು ಅಂತಂದ್ರೆ, ನಮ್ಮ ಕಮ್ಯುನಿಟಿ ಏನು, ಲಿಬರ್ಟಿ ಕಮ್ಯುನಿಟಿ ಏನಿದೆ, ಮೇಡಮ್ ಅವರ ಕಮ್ಯುನಿಟಿ ಏನಿದೆ, ಅದನ್ನ ಲೆವರೇಜ್ ಮಾಡಿ ನಿಮಗೆ ಹೆಲ್ಪ್ ಮಾಡಿದ್ರೆ ಅದರಿಂದ ನೀವು ನೆಕ್ಸ್ಟ್ ಲೆವೆಲ್ಗೆ ಹೋಗಿ ನೆಕ್ಸ್ಟ್ ಸೀಸನ್ ಅಥವಾ ನೆಕ್ಸ್ಟ್ ಟೈಮಲ್ಲಿ ವಿ ಗೆಟ್ ಟು ಯು ದಿಸ್ ಎ ಪಾರ್ಟ್ ಆಫ್ ದಿಸ್ ಟೀಮ್. ಮತ್ತೆ ನಿಮಗೆ ಈ ಟಾರ್ಗೆಟ್ ಕೊಟ್ಟು ನಾನು ನಿಮಗೆ ಮೋಟಿವೇಶನ್ ಕೂಡ ಮಾಡಬಹುದು, ಅಲ್ಲಿವರೆಗೆ ತಲುಪಿ ಅಲ್ಲಿಂದ ಮುಂದೆ ಹೋಗ್ಬೋದಂತ. ಸೊ ನಮ್ಮ ಟೈಟನ್ಸ್ ನಿಮಗೆ ಐಡಿಯಾ ಬಾಸ್ಗೆ ಇನ್ನೊಂದ್ಸತಿ ಬರೋದಕ್ಕೆ ಐಡಿಯಾ ಕೊಟ್ಟಿದ್ದಾರೆ. Basically. ಅದು ಒಂದು ಟಾರ್ಗೆಟ್ ನ ಜೊತೆ. ನಮ್ಮ ವಿಷಯ ಏನಪ್ಪಾ ಅಂದ್ರೆ, ನೀವು ಮತ್ತೆ ಬನ್ನಿ, ಮತ್ತೆ ದೊಡ್ಡ ಡೀಲ್ ನ ಜೊತೆ ವಾಪಸ್ ಹೋಗಿ. Sure. ಥ್ಯಾಂಕ್ ಯು. ಥ್ಯಾಂಕ್ ಯು. Thank you. ಥ್ಯಾಂಕ್ ಯು ವೆರಿ ಮಚ್. ಬಾಯ್.
ಟೈಟನ್ಸ್ ತುಂಬಾನೇ ಟೈಮ್ ಸ್ಪೆಂಡ್ ಮಾಡಿದ್ರು ನನ್ನ ಬಿಸ್ನೆಸ್ ಮಾಡೆಲ್ ಮತ್ತೆ ಬಿಸ್ನೆಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದ್ರಲ್ಲಿ. ಮತ್ತೆ ಅವ್ರು ನನಗೆ ಟಾರ್ಗೆಟ್ ಕೊಟ್ಟಿದ್ದಾರೆ. ಐ ಡೆಫಿನೆಟ್ಲಿ ಟೇಕ್ ದ ಚಾಲೆಂಜ್. ಮತ್ತೆ ನೀವು ಖಂಡಿತವಾಗ್ಲೂ ನನ್ನ ನೋಡ್ತೀರಾ ಇನ್ ದ ಫ್ಯೂಚರ್ ಸೀಸನ್ಸ್ ಆಫ್ ಐಡಿಯಾ ಬಾಸ್. ಟೈಟನ್ಸ್ ನಮ್ಮ ಸ್ಟುಡಿಯೋ ಆಡಿಯನ್ಸ್ ಏನಿದ್ದಾರೆ ಅವರಲ್ಲಿ ಕೆಲವರು ವಿದ್ಯಾರ್ಥಿಗಳಿದ್ದಾರೆ, ಇನ್ನು ಕೆಲವರು ಮುಂದಿನ ಆಂಟರ್ಪ್ರನರ್ಸ್ ಇದ್ದಾರೆ. ಅವ್ರಿಗೆ ನಿಮ್ಮ ಹತ್ರ ಕೇಳೋದಕ್ಕೆ ಬಹಳಷ್ಟು ಕ್ವಶನ್ಸ್ ಇರುತ್ತೆ. ಸೊ ಯಾರು ಕೇಳ್ತೀರಾ? ಹಾ ಪ್ಲೀಸ್. ಹಾಯ್, ನನ್ನ ಹೆಸರು ಸಾದಿಯಾ ಮಾಹಿಮಿ ಅಂತ. ನನ್ನ ಕ್ವಶನ್ ಅರ್ಜುನ್ ಸರ್ಗೆ. ನೀವೀಗ ಕನ್ವರ್ಟಬಲ್ ನೋಟ್ ಅಂತ ಮಾತಾಡ್ತಿದ್ರಿ ಅಲ್ವಾ, ಅದ್ರ ಬಗ್ಗೆ ನೀವು ಸ್ವಲ್ಪ ನಮಗೆ ತಿಳಿಸ್ಬೋದಾ? ಕನ್ವರ್ಟೇಬಲ್ ನೋಟ್ ಒಂದು ಎಂತ ಇನ್ಸ್ಟ್ರೂಮೆಂಟ್ ಅಂದ್ರೆ ಅದು ಯೂಶುವಲಿ ಇನ್ವೆಸ್ಟರ್ ಸ್ಟಾರ್ಟಿಂಗ್ ಇಂದ ಇನ್ವೆಸ್ಟ್ ಮಾಡ್ತಾ ಬರ್ತಾರೆ. ಅಲ್ಲಿ ವ್ಯಾಲ್ಯೂಯೇಷನ್ ಡಿಟರ್ಮೈನ್ ಮಾಡೋದು ತುಂಬಾ ಡಿಫಿಕಲ್ಟ್. ನಿಮಗೆ ಗೊತ್ತಿರೋ ಹಾಗೆ ಒಂದು ಎಕ್ಸಾಂಪಲ್ ಅಂದ್ರೆ ಈ ಕಂಪನಿಯ ವ್ಯಾಲ್ಯೂ ಎಷ್ಟಿರುತ್ತೆ ನಮಗ್ ಗೊತ್ತಿರಲ್ಲ. ಸೊ ಕನ್ವರ್ಟೇಬಲ್ ನೋಟ್ ಏನು ಅಂತಂದ್ರೆ ಇನ್ವೆಸ್ಟರ್ಸ್ ಕಂಪನಿ ಮೇಲೆ ಡೆಬಿಟ್ ಮಾಡ್ತಾರಲ್ವಾ, ಸಾಲ 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 ಅಂತಾರೆ ಎಕ್ಸಾಕ್ಟ್ಲಿ, ಅಂದ್ರೆ ಸಾಲ ಕೊಟ್ಟಿದ್ದಾರೆ. ಅದು ಒಂದು ಟರ್ಮ್ ಅಲ್ಲಿ ಕನ್ವರ್ಟ್ ಆಗುತ್ತೆ. ಆಗ ಈ ಡೀಲ್ ಅಲ್ಲಿ ಆ ಇನ್ವೆಸ್ಟರ್ಸ್ ನಮ್ಗೆ ಹೇಳ್ತಾರೆ, ನೀವು ನಮ್ಗೆ 1 ಕೋಟಿನ ಕನ್ವರ್ಟೇಬಲ್ ನೋಟ್ ಅಲ್ಲಿ ಕೊಡಿ, ಮತ್ತೆ ಈ ಕನ್ವರ್ಟೇಬಲ್ ನೋಟ್ ಎಕ್ವಿಟಿಲಿ ಕನ್ವರ್ಟ್ ಆಗುತ್ತೆ ನೆಕ್ಸ್ಟ್ ರೌಂಡ್ ನಲ್ಲಿ. ಮತ್ತೆ ಟರ್ಮ್ಸ್ ಏನಿರುತ್ತೆ ಕನ್ವರ್ಟೇಬಲ್ ನೋಟ್ ಅದು 20% ಡಿಸ್ಕೌಂಟ್ ಇರುತ್ತೆ. ಸೊ ನೆಕ್ಸ್ಟ್ ರೌಂಡ್ ಏನಾದ್ರೂ 100 ಕೋಟಿ ವ್ಯಾಲ್ಯೂಯೇಷನ್ ಇದ್ರೆ ಆಗ ನಮ್ಮ 100 ಕೋಟಿ ಕನ್ವರ್ಟೇಬಲ್ ನೋಟ್ ಇರುತ್ತಲ್ವಾ, ಅದು 20% ಲೆಸ್ ದ್ಯಾನ್ 100 ಅಂದ್ರೆ 8ಗೆ ಕನ್ವರ್ಟ್ ಆಗುತ್ತೆ. ಸೊ ಇವಾಗ ಅದು ಡೆಡ್ ಆಗಿರುತ್ತೆ. ಮತ್ತೆ ಅಟ್ ಎ ಪರ್ಟಿಕ್ಯುಲರ್ ಪಾಯಿಂಟ್ ಎಲ್ಲಿ ಕಂಡೀಷನ್ ಮೀಟ್ ಆಗುತ್ತೋ ಅವಾಗ ಈ ಕನ್ವರ್ಟೇಬಲ್ ಡೆಬ್ಟ್ ಈಕ್ವಿಟಿ ಆಗಿ ಕನ್ವರ್ಟ್ ಆಗುತ್ತೆ. ಇದು ಕನ್ವರ್ಟೇಬಲ್ ನೋಟ್. ಥ್ಯಾಂಕ್ ಯು ಸೋ ಮಚ್. ಇದು ಆಂಧ್ರ ಪ್ರದೇಶದ 974 ಕಿಲೋಮೀಟರ್ ಕೋಸ್ಟಲ್ ಲೈನ್ ಕರಾವಳಿ ಭಾಗ. ಈ ಸಮುದ್ರ ಎಷ್ಟು ಅದ್ಭುತವಾಗಿದೆಯೋ ಅಷ್ಟೇ ಭಯಂಕರವಾಗಿದೆ. ಯಾವಾಗ ಅಲೆಗಳು ಪರ್ವತಕ್ಕೆ ಅಪ್ಪಳಿಸುತ್ತವೋ ಈ ರೀತಿ ಚಿಕ್ಕ ಹಡಗಿನಲ್ಲಿ ಬದುಕುಳಿಯೋದು ತುಂಬಾನೇ ಕಷ್ಟ. ಪರಿಸ್ಥಿತಿ ಏನೇ ಆಗಿರಬಹುದು, ಆದ್ರೆ ಈ ಮೀನುಗಾರರು ಸಮುದ್ರದಲ್ಲಿ ಇಳಿಲೇಬೇಕು. ಕೆಲವೊಂದ್ಸರಿ ಬರಿಗೈಯಿಂದ ಬರ್ತಾರೆ, ಇನ್ನೊಂದ್ಸಲ ವಾಪಸ್ ಬರೋ ಅದೃಷ್ಟನೇ ಇರಲ್ಲ. ನಿಜವಾಗ್ಲೂ ಇವರ ಅದೃಷ್ಟ ಬದಲಾಗುತ್ತಾ? ಎಲ್ಲರೂ ಹೇಳ್ತಾರೆ ಮುಳುಗ್ತಾ ಇರೋನಿಗೆ ಹುಲ್ ಕಡ್ಡಿ ಸಿಕ್ಕಿದ್ರೆ ಸಾಕು ಅಂತ. ಆದ್ರೆ ಲೈಫ್ನಲ್ಲಿ ಎಷ್ಟೋ ಸಲ ಇಂಥ ಸಂದರ್ಭ ಬರುತ್ತೆ ಅಂದ್ರೆ ಕಣ್ಮುಂದನೆ ನಿಮ್ ಲೈಫ್ ಕೈ ಬಿಟ್ಟು ಹೋಗ್ತಾ ಇರುತ್ತೆ. ಆಗ ಅನ್ಸುತ್ತೆ ನಮ್ಗೆ ಯಾರಾದ್ರೂ ಒಬ್ರು ಸ್ನೇಹಿತರು ಇರಬಾರ್ದಾ, ಅವನು ಎಂಥ ಸಂದರ್ಭ ಬಂದ್ರು ನಮ್ ಕೈ ಬಿಟ್ಟು ಹೋಗ್ಲಾರ್ದವನು ಅಂತ. ಇಂಥದ್ದೇ ಒಂದು ವಿಚಾರ, ಇಂಥದ್ದೇ ಒಂದು ಐಡಿಯಾನ ತರ್ತಾ ಇದ್ದಾರೆ ವಿಶಾಖಪಟ್ಟಣಂ ಇಂದ ತೇಜ ದಾದಿ ಮತ್ತೆ ವೆಂಕಟ್ ಸಾಯಿರಾಮ್. ವೆಲ್ಕಮ್ ತೇಜ ಅಂಡ್ ಸಾಯಿರಾಮ್. ವೀಕ್ಷಕರೇ, ಈಗಾಗಲೇ ನಿಮಗೆ ನಾನು ಹೇಳಿದಂತೆ ಇಲ್ಲಿ ಬರುವಂತಹ ನಮ್ಮ ಪ್ರತಿಯೊಬ್ಬ ಐಡಿಯಾ ಬಾಸ್ ಅವರ ಭಾಷೆಯಲ್ಲಿ, ಯಾವ ಭಾಷೆಯಲ್ಲಿ ಅವರು ಯೋಚನೆ ಮಾಡ್ತಾರೋ ಕನಸು ಕಾಣ್ತಾರೋ ಆ ಭಾಷೆನಲ್ಲಿ ಅವರ ಪಿಚ್ ನ ಹೇಳ್ಬೋದು. ಇವತ್ತು ತೇಜ ಮತ್ತು ಸಾಯಿರಾಮ್ ಅವರು ಯೋಚನೆ ಮಾಡಿರುವ ವಿಚಾರವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದಾರೆ. ಗುಡ್ ಲಕ್. నమస్కారం ఇన్వెస్టర్స్, నా పేరు తేజ దాడి. ఐఎమ్ ఫౌండర్ ఆఫ్ ఎలర్ట్ 24. నమస్కారం ఇన్వెస్టర్స్, నా పేరు వెంకట్ సాయిరామ్, ఫౌండింగ్ టీమ్ ఆఫ్ ఎలర్ట్ 24. ఇన్వెస్టర్స్, మీలో ఎవరికైనా భారతదేశం యొక్క కోస్ట్ లైన్ ఎన్ని కిలోమీటర్లు విస్తరించిందో ఎవరికైనా అంచనా ఉందా? 6000 కిలోమీటర్స్. 7000. క్వైట్ క్లోజ్, యు ఆర్ It's క్వైట్ quite క్లోజ్. close. భారతదేశం యొక్క కోస్టల్ లైన్ 7516 కిలోమీటర్లు విస్తరించింది. ఈ కోస్టల్ లైన్ లో సుమారుగా 40 లక్షల పైగా మత్స్యకారులు, వారి యొక్క కుటుంబాలు జీవనాధారంగా నివసిస్తున్నారు. వీళ్ళందరూ లైవ్లీహుడ్ కోసం సముద్రం పైన ఆధారపడి ఉంటున్నారు. సముద్రం మనం చూస్తున్నట్టు ప్రశాంతంగా ఉంటుంది, కానీ ఒక్కసారిగా అలలు వస్తే మొత్తం ధ్వంసం చేస్తుంది. సముద్రంలో వచ్చే అలలు మత్స్యకారుణ్ణి మృత్యువును లేదా తన జీవనాన్ని నిర్ధారించేది ఒక లైఫ్ జాకెట్ మాత్రమే. ఒక సాధారణమైన లైఫ్ జాకెట్ మనల్ని కేవలం తేలడానికి మాత్రమే సహాయపడుతుంది. మనం సముద్రంలో కేవలం తేలితే సరిపోదు కదా. ఒక పెద్ద అల వస్తే దాన్ని మనం ఎక్కడి నుంచి ఎక్కడికి తీసుకెళ్ళిపోతుందో ఎవరికీ తెలియదు. ఇంత మహాసముద్రంలో మనల్ని వెతకటం అంటే ఒక పెద్ద గడ్డి మోపులో చిన్న సూదిని వెదలటం లాంటిది. గత 14 సంవత్సరాలుగా సుమారుగా 4000కు పైగా మత్స్యకారులు సముద్రంలో వేటకెళ్లి మరణించారు. అందులో కొంతమంది మాకు పరిచయం ఉన్నవారు. ఆలోచించండి ఇన్వెస్టర్స్, సముద్రంలో పడే ఆపదలో ఉన్న మత్స్యకారుడికి ఒకే ఒక ఆశ, తను ఎవరైనా కనపడి కాపాడతారని. ఇటువంటి సిచ్యువేషన్స్ నన్ను మోటివేట్ చేసి సముద్రంలో ఆపదలో ఉన్న వారిని టెక్నాలజీ సాయంతో సరైన సమయంలో
సహాయం చేయడానికి LR24 స్మార్ట్ లైఫ్ జాకెట్ని మేము తయారు చేసాం. LR24 స్మార్ట్ లైఫ్ జాకెట్ ఈజ్ ఎ GPS ఎనేబుల్ లైఫ్ జాకెట్. ఇది సముద్రంలో ఆపదలో ఉన్న వారిని కాపాడడానికి ఉపయోగపడుతుంది. ఇది ఏ విధంగా పనిచేస్తుందో ఈ వీడియోలో చూద్దాం. నేను చిన్నప్పటి నుంచి ఫిషర్మెన్స్ యొక్క కష్టాలు కథలు వింటూ పెరిగాను. ಇಂಥ ಪರಿಸ್ಥಿತಿಲಿ ಪ್ರತಿಯೊಂದು ಕ್ಷಣನೂ ತುಂಬಾನೇ ಮುಖ್ಯ. ದ ಮೂಮೆಂಟ್ ದರ್ ಇಸ್ ಅ ಡೇಂಜರ್, ಅಲರ್ಟ್ 24 ಜಾಕೆಟ್ ನಿಮ್ಮ ಎಕ್ಸಾಕ್ಟ್ ಲೊಕೇಶನ್ ರೆಸ್ಕ್ಯೂ ಅವ್ರಿಗೆ ಕಳಿಸ್ಬಿಡುತ್ತೆ. ಅದು ಹಗಲಿರ್ಲಿ ಅಥವಾ ರಾತ್ರಿ ಆಗಿರ್ಲಿ ನಿಮ್ಗೆ ಸಹಾಯ ಬೇಗ ಸಿಗುತ್ತೆ. ಇದೊಂದು ಸಿಂಪಲ್ ಲೈಫ್ ಜಾಕೆಟ್ ಅಲ್ಲ, ಇದರಲ್ಲಿದೆ ಅಡ್ವಾನ್ಸ್ GPS ಕನೆಕ್ಷನ್ ಕನೆಕ್ಟೆಡ್ ಟು ಸ್ಯಾಟಲೈಟ್. ಹವಾಮಾನ ಯಾವುದೇ ರೀತಿ ಆಗಿರಬಹುದು. ಇಟ್ ಹ್ಯಾಸ್ ಪಿನ್ ಪಾಯಿಂಟ್ ಅಕ್ಯುರಸಿ ಆಫ್ ಯೂಸರ್. LR24 లైఫ్ జాకెట్ ఇది లైఫ్ జాకెట్ మాత్రమే కాదు, నేను చిన్నప్పటి నుంచి వింటున్న కథలు కూడా తగ్గిస్తుంది. ಈ ಜಾಕೆಟ್ ಭರವಸೆ, ಒಂದು ಸುರಕ್ಷೆ ಮತ್ತೆ ಸಮುದ್ರದೊಳಗಿಳಿಯುವ ಪ್ರತಿಯೊಬ್ಬ ಮನುಷ್ಯನ ಜೀವನದ ಗ್ಯಾರಂಟಿ ಇದು. ವೆರಿ ನೈಸ್. LR24 స్మార్ట్ లైఫ్ జాకెట్ ఇది మామూలు జాకెట్ కాదు. సముద్రంలో పనిచేసే ప్రతి ఒక్కరికి ఇదొక రక్షణ కవచం లాంటిది. ఈ రక్షణ కవచాన్ని మరింత స్ట్రాంగ్ చేయడానికి మేము మిమ్మల్ని 1 crore ఇన్ ఎక్స్చేంజ్ ఆఫ్ 10% ఆఫ్ ఈక్విటీ కోరుతున్నాం. ವೆರಿ ಗುಡ್. ಬಿಫೋರ್ ವಿ ಗೋ ಟು ದ ಇನ್ವೆಸ್ಟರ್ಸ್, ಐ ವುಡ್ ಲೈಕ್ ಟು ಆಸ್ಕ್ ಸಮಥಿಂಗ್. ನಿಮಗೆ ಈ ಐಡಿಯಾ ಹೇಗೆ ಬಂತು? Our village is like and very close to the coastal line. Our main way of source of income is none other than fishing. Years are passed away, but the stories are not at all decreasing. When it takes to this like in last 4 years, the death rates of the fishermen is continuously increasing. Even before coming here itself, we lost our own village guy. Since last 3 days, we lost another 3 people in this Karnataka who went for the fishing. Then we said like, no, we need to do something. Being an engineer, being this local guy, how can I help those people? We worked continuously and I thought like, no, I need to build something for my people at least to save their life. Because he is the only source of income for their entire family which is going on. That's all how it motivated me and driven me up to here. ದಟ್ಸ್ ಅ ನೋಬಲ್ ಥಾಟ್. ಬ್ಯೂಟಿಫುಲ್. It looks very neat and finish and quite compact. Nice product. ನಮಸ್ಕಾರಂ ತೇಜ ಮತ್ತೆ ವೆಂಕಟ್ ಅವ್ರಿಗೆ. ಗುಡ್ ಜಾಬ್. ನಮಸ್ಕಾರ ಸರ್. ಟೆಲ್ ಅಸ್ ಸಮಥಿಂಗ್ ಅಬೌಟ್ ವಾಟ್ ಡಸ್ ಇಟ್ ಕಾಸ್ಟ್ ಟು ಮೇಕ್ ಒನ್ ಆಫ್ ದಿಸ್ ಜಾಕೆಟ್ಸ್. The initial pilot project that we have done with like a 5,000 is the manufacturing cost of it, and we are selling it for the 15,000 in this point of one. Our main aspect is like not in the selling the products to the government or any persons. Our main aspect is to rental to it, because ವೆರಿ if we ಗುಡ್. go for fishing, hardly we will get 500 rupees. If I go and ask them to buy this one, he will say like I can't able to afford for it. And what is the cost of the rental? When it comes to the fishermen, I want to decrease it for less cost. Yeah. When it comes to the tourism activities, if there is one boat is doing closely 5 to 6 rides, we can able to give it for 50 rupees. If they are going for 1 day, we can able to use for like 100 rupees. Cruises are going to be taken for like 4 days and 5 days. There the customization of prices depends upon type of activities that you guys are doing. And ಈ ಪ್ರಾಡಕ್ಟ್ 3-5 years ಇರುತ್ತೆ ಅಲ್ವಾ? ಏನು ಪ್ರಾಬ್ಲಮ್ ಇಲ್ಲ. It depends upon the type of handling, sir. We can't able to tell like how the humans will handle it. But according to the hardware aspect point of it, yet we can able to guarantee up to like a 2 to 3 years. ಆದ್ರೆ ನೀವು ಎಷ್ಟು ಟೈಮ್ ಇರುತ್ತೆ ಅಂತ ಟೆಸ್ಟ್ ಮಾಡಿಲ್ಲ ಅಲ್ವಾ They've ಇದನ್ನ? just launched in 2025. We are in the piloting stage of this product. Yeah. I wanted to understand how big is the unit which connecting to the satellites, and how are you making sure it is waterproof? We can able to explain you in the step to step wise what is the difference between existing life jacket and what we have done to this life jacket. Can anyone? I'll come. ಯಾ ದಟ್ಸ್ ಗುಡ್. ಆಕ್ಚುಲಿ ಪ್ರಾಡಕ್ಟ್ ಈಸ್ ವೆರಿ ಗುಡ್ ಇಫ್ ಇಟ್ ಇಸ್ ವರ್ಕ್ಸ್. ಯಾ, ವೆರಿ ಗುಡ್. 5,000 ರೂಪಾಯಿಲಿ ಇವರು ಪ್ರೊಡ್ಯೂಸ್ ಮಾಡ್ತಾರೆ ಅಂದ್ರೆ ಇಟ್ಸ್ ಅ ವೆರಿ ಗುಡ್ ಕಾಸ್ಟ್. See, step 1, we are stopping it here. The existing life jackets will only consist of the buckles. We seen like a few of the NDRF peoples are even passed away because of these buckle systems. The water starts penetrating in these directions. Just imagine when they want to go for the rescue operations, since it is a gap in the mid, there is a chances of flowing of water inside on it. Then we take this point also into the considerations. We want to remove those gap in between them. We have added the zip as a sector at here. Okay, zip plasma. Yes. And later on, we have added the buckles.
Everybody thinks it is tight, but it is not. There is a differentiation of area which is already present. Whenever you will jump into the water, it will start pushing out on it. Yeah. Then we taken these conditions into this one and we have added the supporters in the bottom. It's almost like a harness. ವೆರಿ ಗುಡ್ Arjun, are you feeling safe? ವೆರಿ Very ವೆರಿ ಗುಡ್ Now just imagine one thing. Seawater is a salty water. Yeah. And also husky water too. It consists of sand. We have added even the hood also. ವಾವ್ You're all ready, Arjun. It won't make your head to be wet. It won't make the cold winds to penetrate into your ears. It makes you like a much more activeness at those point of time. Where is the GPS? This is the place where it is going to be houses at here. It cannot be damaged by Nothing. water, anything. Nothing. That's what his question was. ವಿ ಆರ್ ರೆಡಿ ಟು ಥ್ರೋ ಹಿಮ್ ಇನ್ ಎ ಡೀಪ್ ಸಿ And then rescue him. We have seen the demonstration of the jacket. The main beauty is coming from the GPS or the satellite equipment. Can I see that product? Existing one is GPS and GSM module one. The version 2 we are going to be prepared. And this is battery operated? Yes. How long is the battery life? We tested it for 20 days. Wow. ಬ್ಯೂಟಿಫುಲ್ ಅದ್ಭುತ ವೈ ಡು ಯು ವಾಂಟ್ ಟು ಯೂಸ್ ದ ಮನಿ Sir, so far pilot 1 we have done with GPS and GSM module. When it comes to the Iridium module, we need to invest a lot on the new product development. ಹೌ ಮಚ್ We are planning up to like a 50 lakhs completely on the R&D product because it just not like an 1 day, 2 day product it can be developed. We need to develop multiple things. In future, we are only the lead manufacturers of this product than someone else. Where do you see the sales coming from? Who is going to likely to pay? It's not going to be fishermen to start. One is like an oil rigs in the deeper sea are very, very dangerous. Excellent idea. Oil rigs. Airlines, coast guards, defense sector, tourism sector. The person who's wearing life jacket, would he get intimation that somebody is already tracking him and following him? Or he's still unaware that somebody is following him? ಅದು ಫ್ಯೂಚರ್ ಪ್ಲಾನ್ ಅವ್ರದ್ದು. ಫಂಡಿಂಗ್ ಆದ್ಮೇಲೆ ನೀವ್ ದುಡ್ಡು ಕೊಟ್ಟಾದ್ಮೇಲೆ ಆಫ್ಟರ್ ದಟ್ ದೇ ಪ್ಲಾನ್ ಟು ಡೂ ದಟ್. ಟೂ ವೇ ಕಮ್ಯುನಿಕೇಶನ್. ಮತ್ತೆ ಅನುಪಮ ಅವರ ಡಿಸಿಷನ್ ನ ಇನ್ನೂ ಈಸಿ ಮಾಡೋಣ ಮಾರ್ಕೆಟ್ ಡಿಮ್ಯಾಂಡ್ ನ ತಿಳ್ಕೊಂಡು. ಆಡಿಯನ್ಸ್, ನಿಮ್ಮ ವೋಟಿಂಗ್ ಮೀಟರ್ ನಿಮ್ಮ ಹತ್ರ ಇದೆ. ಪೂರ್ತಿ ಡೆಮೋ ನೋಡಿದ್ದೀರಾ, ಪೂರ್ತಿ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಂಡಿದ್ದೀರಾ. ಸರಿಯಾಗಿ ಯೋಚನೆ ಮಾಡಿ ಹೇಳಿ, ಈ ಪ್ರಾಡಕ್ಟ್ ಮೇಲೆ ನಿಮಗೆ ಇಂಟ್ರೆಸ್ಟ್ ಇದೆಯಾ ಅಥವಾ ಇಲ್ವಾ? ನಿಮ್ಮ ಸಮಯ ಶುರುವಾಗುತ್ತೆ ಈಗ. ವೆರಿ ಗುಡ್ ಎಸ್, 4% ಡೀಪ್ ಸಿ ಡೈವರ್ಸ್ ಇರಬೇಕು. ಅವರು ಎಷ್ಟೇ ಆಳದಲ್ಲಿದ್ರು ಹೇಗ್ ಬೇಕಾದ್ರೂ ಹುಡ್ಕೊಂಡ್ ಬರ್ತಾರೆ ಅನ್ಸುತ್ತೆ. ಪ್ಲೀಸ್ ನೀವು ನಿಮ್ಮ ಆಸ್ಕ್ ಏನಿದೆ ಅದನ್ನ ಮತ್ತೆ ಕೇಳಿ. 1 crore in an exchange of 10% of equity ಕೋರ್తున్నాವು. Okay. ಯು ಆಲ್ ಹ್ಯಾವ್ ಬಿನ್ ಬ್ಲಾಕ್. ಸಂದೇಶ್ ಅವರು ನಿಮ್ಮೆಲ್ಲರನ್ನು ಬ್ಲಾಕ್ ಮಾಡಿದ್ದಾರೆ. ಅಲ್ಲ, ಆಕ್ಚುಲಿ ನಾನು ಇದನ್ನ ಹಾಕೊಂಡಿದ್ದೀನಲ್ವಾ, ಅದಕ್ಕೆ ಬಜಾರ್ ಹೊತ್ತಕ್ಕಾಗ್ಲಿಲ್ಲ. ಇರ್ಲಿ ಸರ್, ಬ್ಲಾಕ್ ಮಾಡಿದ್ರಲ್ಲ. You know what the meaning of block buzzer? So he had decided to invest and to go ahead with you. Only he will do it now. No other investor can be able to do it now. ಸೊ ಐ ವಿಲ್ ಗಿವ್ ಯು 2 options. You have to pay either or, okay? There is no third option, not from me, not from anyone else. So first offer is 1 crore for 20% or 50 lakh for 10%. I'm really grateful for the offer, sir. But I want to justify the crowd and the demand for this product. I understand. ಅದಕ್ಕೆ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಿರೋದು. Don't justify. This is my offer. He is okay with whatever you have pitched right now. Yes. He is What offering. happens now? If they don't want to take the offer, then others can come in or not. Absolutely. ಅಯ್ಯೋ ಇದೇನಿದು? Sandesh ಅವರೇ, if this particular deal doesn't go forward, then other Yeah, titles ಅವ್ರು can ಬರ್ಬೋದು. come. ಆದ್ರೆ Let's have ಬಟ್ ಫಾರ್ಗೆಟ್ ಅಬೌಟ್ ಎಕ್ಸ್ಪ್ಲೇನಿಂಗ್ ದ ಪ್ರಾಡಕ್ಟ್. ಟೆಲ್ ಮಿ, ಡೀಲ್ ಅಲ್ಲಿ ರಾಂಗ್ ಏನಿದೆ? Yeah, I want ಕೊಡೋದಿಲ್ಲ ಸರ್, 20% ಕೊಡೋದಿಲ್ಲ, ಆಗಲ್ಲ. ನಾನು ಹೇಳ್ದೆ, ದಿಸ್ ಈಸ್ ಸ್ಟಿಲ್ ಎ ಗುಡ್ ಸ್ಟ್ರಾಪ್ ಕಂಪ್ನಿ. I can take you to USA. I will take you to abroad. I have a connections there. So don't think local. Think global. That's where I came in. I will make a call to my Anna. Yeah. Tell brother to talk to me. No. Don't do that. You take the decision. They don't understand Telugu. You can do it here. Sandesh, you are scaring him. Amantanna,
అన్న నేను ఇంకో షోలో ఉన్నాను, ఇంకో మనకు ఒక ఆఫర్ వచ్చిందనమాట. దే ఆర్ ఆఫరింగ్ యాజ్ లైక్ అండ్ 50 lakhs per 10% ఒకటి, 1 crore for 20% ఒకటి. మీరు ఏమైనా కౌంటర్ చేద్దాం అనుకున్నాం. మనం కోట్ చేసింది అయితే 1 CR for 10%కి. ఓకే, మీరు ఇప్పుడు స్పీకర్లో ఉన్నారు, ఓకేనా? 20% ఈజ్ వెరీ హై కదన్నా. ఓకే చలో. ಸೊ ನೀವೆಲ್ಲ ಕೇಳಿದ್ರಲ್ಲ ಕೌಂಟರ್ ಆಫರ್ ಬಂದಿದೆ. ಅಯ್ಯೋ ನನಗೆ ಕೇಳಿ ಕೌಂಟರ್ ನಾನು ಒಪ್ಕೊಂಡೋ ಇಲ್ವೋ ಅಂತ ಕೌಂಟರ್ ಆಫರ್ನ. You know, we understood the counter offer, but you can say. Our counter offer is like, and we want to dilute up to 12% of the company, sir. ಅಯ್ಯೋ ಇಲ್ಲ, we heard him say 15%. Anna said 15%. 15 ಅಂತ ನನಗೂ ಗೊತ್ತಾಯ್ತು. ಬಟ್ ದಟ್ ಸೇಮ್ ಅಣ್ಣ ಹ್ಯಾಸ್ ಥಾಟ್ ಇನ್. ಲೆಟ್ಸ್ ಕ್ಲೋಸ್ ದ ಡೀಲ್. 1 crore for 15%. Tago, it's a great deal. I think it's a I also fantastic think. deal. ನಿಮಗೆ ಈ ಡೀಲ್ ಓಕೆನಾ? Yeah. ಇಟ್ಸ್ ಅ ಗುಡ್ ಡೀಲ್. ಲೆಟ್ಸ್ ಶೇಕ್ ಹ್ಯಾಂಡ್ಸ್. ಗುಡ್ ಜಾಬ್, ಗುಡ್ ಜಾಬ್. ಒಳ್ಳೆ ಕೆಲಸ. Very good. ವೆರಿ ಗುಡ್. ಕಾಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ನಮ್ಮೆಲ್ಲರ ನೆಚ್ಚಿನ ಅದ್ಭುತವಾದ ಟೈಟನ್ ನಿಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಆ್ಯಂಡ್ ಹಿ ವಿಲ್ ಟೇಕ್ ಯುವರ್ ಪ್ರಾಡಕ್ಟ್ ಟು ದ ಗ್ಲೋಬಲ್ ಸ್ಟೇಜ್. ಸೊ ಯು ಗಾಟ್ 1 crore rupees. ಯಾ, ವೆರಿ ಗುಡ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಸೋ ನೈಸ್. ಕಂಗ್ರ್ಯಾಚುಲೇಷನ್ ಸಂದೇಶ್ ಅವರೇ. ನೀವು ಅವರಿಗೆ 1 ಕೋಟಿಯನ್ನ ಕೊಟ್ಟಿದ್ದೀರಿ, 15% ಇಕ್ವಿಟಿ ತಗೊಂಡಿದ್ದೀರಿ. ನೀವು ಕೇವಲ ಇವರಿಬ್ಬರಿಗಷ್ಟೇ ಹೆಲ್ಪ್ ಮಾಡಿಲ್ಲ, ಇಡೀ ಫಿಶರ್ ಕಮ್ಯುನಿಟಿಗೆ ಹೆಲ್ಪ್ ಮಾಡಿದ್ದೀರಿ. ಎಸ್, ಖಂಡಿತ. ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ಯು. ಒಳ್ಳೆ ಮಾತು ಹೇಳಿದ್ರಿ. ಹಾಗಾದ್ರೆ ನೋಡ್ತಾ ಇರಿ ಐಡಿಯಾ ಬಾಲ್, ಭಾರತದ ಸ್ವಂತ ಸ್ಟಾರ್ಟ್ಅಪ್ ನ ವೇದಿಕೆ. ಸ್ಟಾರ್ಟ್ಅಪ್ ಬ್ಯಾಂಕಿಂಗ್ ಪಾರ್ಟ್ನರ್ IDFC ಫಸ್ಟ್ ಬ್ಯಾಂಕ್. ಪ್ರತಿ ಶನಿವಾರ ಮತ್ತು ಭಾನುವಾರ ZTV ಮತ್ತು ZEE5 ನಲ್ಲಿ.